Dear students, we are inching towards CET 2021. CET 2021 May ತಿಂಗಳಲ್ಲಿ ಆಗಬೇಕಿತ್ತು. Because of the pandemic, it has been shifted to August. Okay, I hope all of you are preparing very well. Okay, so this is our small attempt to support your preparation towards CET 2021. Okay, I am dealing with the one of the model paper, my dear students. Okay, just to give a brief outline in the case of physics, you know it very well that your physics paper consisting of 60 questions, out of which you must remember 15 questions, 15 questions first PUC syllabus in the barutte, 45 questions will come from second PUC syllabus. Therefore, nearly 75% of the weightage goes to second PUC, 25% of the weightage will be going to the first PUC. What I am trying to tell you is, okay, ಬೇರೆ ಬೇರೆ ವಿದ್ಯಾರ್ಥಿಗಳು ಬೇರೆ ಬೇರೆ ತರದಲ್ಲಿ ಪ್ರಿಪರೇಷನ್ ಮಾಡಿದ್ದಿರಬಹುದು. ಕೆಲವರು ಫಸ್ಟ್ ಇಯರ್ ಅಲ್ಲಿ ಶುರು ಮಾಡಿದ್ದಿರಬಹುದು, ಕೆಲವರು ಸೆಕೆಂಡ್ ಇಯರ್ ಅಲ್ಲಿ ಶುರು ಮಾಡಿದ್ದಿರಬಹುದು. ಓಕೆ, ಅದರಿಂದ ಓಕೆ, ಯಾರು ಸೆಕೆಂಡ್ ಇಯರ್ ಅಲ್ಲಿ ಮಾತ್ರ ಶುರು ಮಾಡಿದಿರಿ, ಸೆಕೆಂಡ್ ಇಯರ್ ಮಾತ್ರ ಟಾಪಿಕ್ ಗೊತ್ತಿದ್ರೆ ಓಕೆ, ಇವಾಗ ಕೆಲವು ಟಾಪಿಕ್ಸ್ ಫಸ್ಟ್ ಇಯರ್ ಅಲ್ಲಿ ಮೆಕ್ಯಾನಿಕ್ಸ್ ಆಗಿರ್ಬೋದು, ವೇವ್ಸ್ ಅಂಡ್ SHM ಮತ್ತು ವೇವ್ಸ್ ಇರ್ಬೋದು, ಆ ಟಾಪಿಕ್ ಅಲ್ಲಿ ನೀವು ಒಂದು ಸ್ವಲ್ಪ ಗ್ರಿಪ್ ತಗೊಂಡ್ರೆ then I don't think you will have difficulty in scoring well. You're fine, because if at all you are thinking that if you got a good solid background on the second view topics, solid grip on the second view topics, then this would be okay, very easy for us to manage it. Okay, there could be some questions ನಿಮಗೆ ಮಾಡ್ಲಿಕ್ಕೆ ಆಗ್ಲಿಕ್ಕೆ ಇರಲದಿರಬಹುದು. ಯಾವ ಅಂದ್ರೆ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಇರಬಹುದು, ಸರ್ಫೇಸ್ ಟೆನ್ಷನ್, ವಿಸ್ಕಾಸಿಟಿ, ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಇರಬಹುದು, ಅದು ನಿಮ್ಗೆ ಕಷ್ಟಕರ ಆಗಿರಬಹುದು. ಆದ್ರೆ ಉಳಿದ ಚಾಪ್ಟರ್ಸ್ ಅನ್ನು ನೀವು ಅಲ್ಲಿಂದಲ್ಲಿ ಮಾಡಿದ್ರೆ, ಬೋರ್ಡ್ ಎಕ್ಸಾಮ್ ಇದ್ದು ನ್ಯೂಮರಿಕಲ್ಸ್ ನೀವು ಮಾಡ್ತಾ ಇದ್ರೆ ಓಕೆ, ಕೆಲವು ಕ್ವಶನ್ ಅನ್ನು ಡೆಫಿನೆಟ್ಲಿ ಮಾಡ್ಲಿಕ್ಕೆ ಆಗುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, CET ಟಫ್ ಬರ್ಬೋದು ಈ ಸರ್ತಿ, ಈಸಿ ಬರ್ಬೋದಾ ಈ ಸರ್ತಿ ಅಂತ ಕೇಳಿದ್ರೆ ಐ ಹ್ಯಾವ್ ನೋ ಅಥೆಂಟಿಕ್ ಆನ್ಸರ್. ಆದ್ರೆ ಓಕೆ, ಶಿಕ್ಷಕ ವೃಂದದಲ್ಲಿ ಒಂದು ಮಾತಿರ್ತದೆ, ಈ ಸರ್ತಿ ಪ್ಯಾಂಡಮಿಕ್ ಇದ್ದದ್ದು ಇರಬಹುದು, ಅದರಿಂದ ಪ್ರಿಪರೇಷನ್ ಅಷ್ಟು ಒಳ್ಳೇದಿರಬಹುದು. ಓಕೆ, ಕ್ವಶನ್ ಪೇಪರ್ ಈಸಿ ಮಾಡಿರ್ಬೋದು, ಓಕೆ, ಆರ್ ಕ್ವಶನ್ ಪೇಪರ್ ಈಸಿ ಕೊಡ್ಬಹುದು ಅಂತ ಹೇಳಿ ಒಂದು ಮಾತು ಆಚೆ ಈಚೆ ನಡೀತಾ ಇರ್ತದೆ. ಅದ್ರ ಬಗ್ಗೆ ಏನು ಗ್ಯಾರಂಟಿ ಅಂತ ಹೇಳಿಕ್ಕೆ ಆಗುದಿಲ್ಲ. ಆದ್ರೆ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಇಸ್ ದ ಎಕ್ಸಾಮ್ ಇಟ್ ಈಸ್ ಆಫ್ ರಿಲೇಟಿವ್ ಪರ್ಫಾರ್ಮೆನ್ಸ್. ಅದರಿಂದ ಟಫ್ ಎಕ್ಸಾಮ್ ಇದ್ದು ನೀವು ಒಂದು 42 ಮಾರ್ಕ್ಸ್ ತಗೊಂಡ್ರೆ, ಅದು ಈಸಿಯೆಸ್ಟ್ ಎಕ್ಸಾಮ್ ಇದು 55 ತಗೊಂಡ್ರೆ, ಫಾರ್ ಮೈ ಬೋತ್ ಪರ್ಫಾರ್ಮೆನ್ಸ್ ಆರ್ ಒನ್ ಅಂಡ್ ದ ಸೇಮ್. ಅದು ನಿಮ್ಗೆ ಅರ್ಥ ಆಗ್ಬೇಕು ಮೈ ಡಿಯರ್ ಸ್ಟೂಡೆಂಟ್ಸ್, ರೈಟ್? ಓಕೆ, ಸೊ ವಿಲ್ ಗೋ ಇನ್ ಟು ದಿ ಕ್ವೆಶನ್ಸ್ ರೈಟ್ ನೌ ಒನ್ ಬೈ ಒನ್. ಓಕೆ, ಹೌ ಟು ಅಟೆಂಪ್ಟ್ ದಿ ಕ್ವೆಶನ್ಸ್ ಅದೆಲ್ಲ ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ. ಸರಿ, ಲೆಟ್ಸ್ ಗೋ ಟು ದಿ ಫಸ್ಟ್ ಕ್ವೆಶನ್. ನೀವು NCERT ಬುಕ್ ಅಲ್ಲಿ ನೋಡಿದ್ರಿ, ಈ ಕ್ವೆಶನ್ ನೀವು ನೋಡಿರಬಹುದು. The mass of the box is 2.3 kg. The marbles of masses 2.15 gram and 12.39 gram are added to it. The total mass of the box. ಇಷ್ಟು ಮಾತ್ರ ಕೇಳಿದ್ರೆ ಒಂದು ವೇಳೆ it would have been ಒಂದು ಥರ್ಡ್ ಸ್ಟ್ಯಾಂಡರ್ಡ್ ಇದು ಕ್ವೆಶನ್ ಅಂತ ಹೇಳ್ಬಹುದು ನಾನು. ಆದ್ರೆ to correct number of significant figures, okay, because of this one, ಈ ಕ್ವೆಶನ್ಸ್ ಅನ್ನು ನೀವು ಕರೆಕ್ಟ್ ರೂಲ್ ಗೊತ್ತಿದ್ರೆ ಮಾತ್ರ ಆನ್ಸರ್ ಮಾಡ್ಲಿಕ್ಕೆ ಆಗ್ತದೆ ಅಲ್ವಾ? ಸರಿ, ನಾರ್ಮಲ್ ಕ್ಯಾಲ್ಕುಲೇಷನ್ ಹೇಗೆ ಮಾಡ್ತಿದ್ದೆ ನಾನು ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ, ಆದ್ರೆ 2.15 ಗ್ರಾಮ್ ಉಂಟು ಅಲ್ವಾ? ಅದನ್ನು ನಾನು ಕೆಜಿಗೆ ಕನ್ವರ್ಟ್ ಮಾಡಿದ್ರೆ 0.00215 ಅಲ್ವಾ ಕೆಜಿ. 12.39 ಗ್ರಾಮ್ ಉಂಟು, ಓಕೆ, 39 ಗ್ರಾಮ್. ಅದನ್ನು ನಾನು ಕೆಜಿ ಕನ್ವರ್ಟ್ ಮಾಡಿದ್ರೆ 0.01239, ಕರೆಕ್ಟ್? ಸೊ ಇಲ್ಲಿ ಬರೀತೇನೆ ನಾನು 0.00215, ರೈಟ್? ಓಕೆ, 0.01239 ಇದು ಕ್ಯಾಲ್ಕುಲೇಷನ್ ಮಾಡಿದ್ರೆ 5 ಮತ್ತು 9 14 ಆಗುತ್ತೆ, 1 ಕ್ಯಾರಿ ಆಗುತ್ತೆ, ಸೊ ಇಟ್ ವಿಲ್ ಬಿ 5, ಸೊ ಇಟ್ ವಿಲ್ ಬಿ 4 ಹಿಯರ್, 1 3. ಎಸ್, ದಿಸ್ ವುಡ್ ಹ್ಯಾವ್ ಬಿನ್ ಯುವರ್ ಆನ್ಸರ್. ಅಂಡ್ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗ್ತಿತ್ತು ಥರ್ಡ್ ಸ್ಟ್ಯಾಂಡರ್ಡ್ ಲಿಸ್ಟ್ ಬರಿದ್ರೆ ಅಲ್ವಾ? ಬಟ್ ಇಲ್ಲಿ ಏನಂತ ಹೇಳಿದ್ರೆ ಕ್ವೆಶನ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಬಗ್ಗೆ ಮಾತಾಡ್ತಾ ಉಂಟು. ವಾಟ್ ಇಸ್ ದ ರೂಲ್ ಮೈ ಡಿಯರ್ ಸ್ಟೂಡೆಂಟ್ಸ್? ದ ರೂಲ್ ಏನ್ ಹೇಳ್ತಾ ಅಂತ ಹೇಳಿದ್ರೆ, ವೆನ್ ಯು ಆರ್ ಎಕ್ಸ್ಪ್ರೆಸಿಂಗ್ ದಿ ಆನ್ಸರ್, your answer should be okay having the least number of digits given in the data. ನೋಡಿ, 3 ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಡೇಟಾ ಕೊಟ್ಟಿದ್ದಾರೆ ನಿಮ್ಗೆ. ಅದರಲ್ಲಿ ಓಕೆ, ಈ ಇನ್ಫಾರ್ಮೇಶನ್ ನೀವು ನೋಡಿದ್ರೆ ಇದರಲ್ಲಿ ಓನ್ಲಿ 1 ಡಿಜಿಟ್ ಇಸ್ ದೇರ್ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್. ಅದರಿಂದ ನಿಮ್ಮ ಆನ್ಸರ್ ಬರೆಯುವಾಗ ಸಹ ಓಕೆ, ಇದ್ದ ಎಷ್ಟು ಡೇಟಾ ಕೊಟ್ಟಿದ್ದಾರೆ ನೋಡಿ, ಅದರಲ್ಲಿ ಲೀಸ್ಟ್ ನಂಬರ್ ಆಫ್ ಡಿಜಿಟ್ಸ್ ನೋಡಿ, ಇದರಲ್ಲಿ 5 ಡಿಜಿಟ್ಸ್ ಉಂಟು ಆಫ್ಟರ್ ಡೆಸಿಮಲ್ ಪಾಯಿಂಟ್, ಇದರಲ್ಲಿ 5 ಡಿಜಿಟ್ಸ್ ಉಂಟು ಆಫ್ಟರ್ ದ ಡೆಸಿಮಲ್ ಪಾಯಿಂಟ್.
I want to express the answer with the least number of digits, which is nothing but 1 digit after the decimal point. Therefore, this answer should be taken as 2.3 kg. On the way 2.39 idre, of course, rounding up ಮಾಡಿ 2.4 kg ಅಂತ ಬರೀಬಹುದು, but ಇಲ್ಲಿ ನಿಮ್ಮ answer 2.3 kg, my dear students. Okay, look at this. Addition of those two small masses will not change the answer according to your significant rules there. Okay, so I hope the things are clear to you. ಅರ್ಥ ಆಗಿದೆ ಅಂತ ಗ್ರಹಿಸ್ತೀನಿ ನಾನು. Sorry. Let me move on to the second question. Sorry. Second question ಏನು ಹೇಳುತ್ತೆ? The relation 3t is equal to root 3x plus 6 describes the displacement of the particle in one direction where x is in meter and t is in second. T is in second. The displacement when velocity is 0 is. Displacement when velocity is 0 is. ನಿಮ್ಗೆ ಏನು ಫೈಂಡ್ ಔಟ್ ಮಾಡ್ಬೇಕಂದ್ರೆ ಡಿಸ್ಪ್ಲೇಸ್ಮೆಂಟ್ ಫೈಂಡ್ ಔಟ್ ಮಾಡಬೇಕು ಯಾವಾಗ ವೆಲಾಸಿಟಿ 0 ಇರುವಾಗ ಅಲ್ವಾ? ಸರಿ. ಓಕೆ, ಇಂಥ ಕ್ವೆಶ್ಚನ್ ಬಂದ್ರೆ ಏನ್ ಮಾಡ್ಬೇಕಂತ ಹೇಳಿದ್ರೆ ನೋಡಿ, ರೂಟ್ 3x ಅಂತ ಬರೀತೇನೆ ಇಲ್ಲಿ. ರೂಟ್ 3x is equal to 3t minus 6. ಸ್ಕ್ವೇರ್ ಅಪ್ ಮಾಡ್ತೇನೆ. ಸ್ಕ್ವೇರ್ ಅಪ್ ಮಾಡುವಾಗ ನನಗೆ ಏನ್ ಸಿಗುತ್ತೆ ಇಲ್ಲಿ ಅಂದ್ರೆ 3x ಸಿಗುತ್ತೆ. 3t minus 6 ಅನ್ನು ಹೋಲ್ ಸ್ಕ್ವೇರ್ ಮಾಡಿದ್ರೆ 3t square. Okay, 3t square. Then you will get 3t square plus 36. Okay, minus 2 into 3t into 6. 2 into 3 is 6. 6 into 6 ಅಂದ್ರೆ 32t ಆಗುತ್ತೆ. 36t ಆಗುತ್ತೆ. Sorry. What about x, sir? X is equal to, okay, divide by 3 ಮಾಡಿದ್ರೆ your answer will be t square, okay, minus 12t plus 12 ಅಂತ ಬರುತ್ತೆ. This is what the value of x. And what is x, sir? X is nothing but the displacement, my dear students. ಅರ್ಥ ಆಗುತ್ತಲ್ಲ? ಡಿಸ್ಪ್ಲೇಸ್ಮೆಂಟ್. ನೀವು ಯಾಕೆ ಎಕ್ಸ್ ವ್ಯಾಲ್ಯೂ ನಿಮ್ಗೆ ಬೇಕಂದ್ರೆ ಡಿಸ್ಪ್ಲೇಸ್ಮೆಂಟ್ ಫೈಂಡ್ ಔಟ್ ಮಾಡ್ಲಿಕ್ಕೆ ನಿಮ್ಗೆ ಎಕ್ಸ್ ವ್ಯಾಲ್ಯೂ ಬೇಕಿಲ್ಲ, ಸರಿಯಾ? ಆದ್ರೆ ಡಿಸ್ಪ್ಲೇಸ್ಮೆಂಟ್ ಕೆಲವೊಮ್ಮೆ ಅಂತಾರೆ ಡಿಸ್ಪ್ಲೇಸ್ಮೆಂಟ್ ಟೈಮ್ ಟಿ ಈಕ್ವಲ್ ಟು 2 ಅಂತ ಹೇಳಿದ್ರೆ ವೆರೆವರ್ ಟಿ ಇಸ್ ದೇರ್ ಪುಟ್ 2 ಅಲ್ವಾ? ಅದ್ರೊಳಗೆ ಕ್ವೆಶ್ಚನ್ ಎಂಡ್ ಆಗುತ್ತೆ. ಬಟ್ ಇಲ್ಲಿ ಅವ್ರು ಏನ್ ಕೇಳಿದ್ದಾರೆ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ವೆನ್ ದ ವೆಲಾಸಿಟಿ ಇಸ್ 0 ಅಲ್ವಾ? ಅದರಿಂದ ನೀವು ವೆಲಾಸಿಟಿಯನ್ನು ಫೈಂಡ್ ಔಟ್ ಮಾಡಬೇಕು. ಸರ್ ವೆಲಾಸಿಟಿ ಅಂದ್ರೆ ಏನು? dx divided by dt. ಇದನ್ನು ಆದಷ್ಟು ಫಾಸ್ಟ್ ಮಾಡಬೇಕು. ಪುನಃ ಡಿ ಬೈ ಡಿ ಟಿ ಎಲ್ಲ ಬರೆಯುವುದಿಲ್ಲ. ಸಿಂಪ್ಲಿ dx by dt ನೀವು ಮಾಡಿದ್ರೆ ನಿಮ್ಮ ಆನ್ಸರ್ ಅರ್ಥ ಆಗುತ್ತೆ ನನಗೆ. 60 minus 12 ಅಲ್ವಾ? ಓಕೆ, ಇದು 0 ಅಂತ ಬರುತ್ತೆ. ವೆಲಾಸಿಟಿ 0 ಅಂತ ಬರೆದ್ರೆ 60 minus 12 or 60 is equal to 12, t is equal to 2 second ಅಂತ ಹೇಳಿದ್ರೆ ವೆಲಾಸಿಟಿ ಯಾವಾಗ 0 ಆಗ್ತದೆ? at t is equal to 2 second, velocity is 0, dear students. Velocity is 0. ಓಕೆ, ಆ ಸಮಯದಲ್ಲಿ ಅವರು ಕೇಳಿದ್ದಾರೆ ಡಿಸ್ಪ್ಲೇಸ್ಮೆಂಟ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಐ ಪುಟ್ x is equal to 2 square minus 12 into 2 plus 2, 12 here, right? So you are getting this one. T is equal to x is equal to t square minus 12t plus 12. That's the value of x, my dear students. Correct alva? 3t square. 3x is equal to, yes. So this will be 3t 90 square agutte. Sorry, 90 square. Okay, so it is 3t square agutte. So 3 into 2 square. So what you will get here is x is equal to 2 square is 4. 4 into 3 is nothing but 12. Okay, so 12 plus 12, which is nothing but 24, minus 12 into 24. Your value of x is equal to 0. So option number D is the right answer. Okay, illondu correction ಮಾಡಬೇಕು ನೀವು. Okay, while doing the calculations, so root of 3x whole square, 3t whole square is nothing but 90 square there. Okay, do the calculation and get the answer. So 90 square divide by 3 ಮಾಡುವಾಗ the answer ಬರುತ್ತೆ. Okay, ಸರಿ. So velocity 0 ಆಗುವಾಗ displacement ಎಷ್ಟು ಅಂತ find out ಮಾಡಬೇಕು. The equation of the projectile is given by y is equal to 16x minus 5x square by 4. What is the range, horizontal range? ಇದಕ್ಕೆ ಬೇರೆ ಬೇರೆ ಕ್ಲಸ್ಟಕರ ಮೆಥಡ್ಸ್ ಇದೆ, my dear students, but I will give a method which you finish the answer by, okay, 5 seconds, not more than 5 seconds. ಅರ್ಥ ಮಾಡ್ಕೊಳ್ಳಿ. ರೇಂಜ್ ಕೇಳಿದಾರೆ ಅಲ್ವಾ? ಇದು ನಮ್ಮ y axis ಇರ್ಲಿ, ಇದು ನಮ್ಮ x axis, ಸರಿಯಾ? A football has been thrown, okay, kicked, and the football is going like this one and falling here. And this distance we call, my dear students, as r. Okay, try to understand, dear students. Now,
when the football is covering the range, football is here. Remember that, are you understanding that its y coordinate value is equal to 0? Is that real? Football nodi it path alli ಹೋಗ್ತದೆ, ಇಲ್ಲಿ ಫಾಲ್ ಆಗುವಾಗ, ಇಲ್ಲಿ ಬೀಳುವಾಗ ರೇಂಜ್ ಅಂತ ಹೇಳ್ತೇವೆ ನಾವು, ಏನ್ ಡಿಸ್ಟೆನ್ಸ್ ಹಾರಿಜಾಂಟಲ್ ಡಿಸ್ಟೆನ್ಸ್ ಕವರ್ ಮಾಡಿದ್ದು, ಓಕೆ, ಇದು ಕವರ್ ಮಾಡುವಾಗ ಅದರ y ವ್ಯಾಲ್ಯೂ 0 ಆಗುತ್ತೆ. ಓಕೆ, ಇಲ್ಲಿ ಬನ್ನಿ ನೋಡಿ, 0 ಹಾಕಿಲಿ, 16x minus 5/4x square. Okay, so 5/4x square is equal to 16x. Alva, sorry. So what about x value? X value is, x and x gets cancelled, 16 into 4 divided by 5. 64/5. Simply you must understand that it is 12.8 meter. 12.8 meter, my dear students. Okay, yeah. So ಇದು ಯಾಕೆ ರೇಂಜ್ ಆಗಿರ್ತದೆ ಅಂತ ಹೇಳಿದ್ರೆ ನೋಡಿ, ಓಕೆ, ಇಲ್ಲಿ ಇದರದ್ದು ಕೋಆರ್ಡಿನೇಟ್ ಒಂದು ವೇಳೆ ನಾನು ಬರೆಯುವುದಾದ್ರೆ, ದಿಸ್ ಕೋಆರ್ಡಿನೇಟ್ ವಿಲ್ ಬಿ x, y ಅಲ್ವಾ? x, y. y ಅಂದ್ರೆ 0 ಇರಬೇಕು ಈ ಪಾಯಿಂಟ್ ಅಲ್ಲಿ, x ಅಂತ ಹೇಳಿದ್ರೆ r ಅಂತ ಬರಿಬಹುದು ಅಲ್ವಾ? ಸರಿ, that x itself is nothing but the range. Okay, 12.8 meter. Okay, to explain you, I took time. Otherwise, I think I should be finishing this problem by 10-12 seconds, nothing more than that. Okay, but ನೀವು ಯಾವುದಾದ್ರೂ ಬುಕ್ಸ್ ಎಲ್ಲ ನೋಡಿದ್ರೆ ಅವರು ಕ್ಲಾಸಿಕಲ್ ಅಪ್ರೋಚ್ ಕೊಟ್ಟಿದ್ದಾರೆ, ಆ ಕ್ಲಾಸಿಕಲ್ ಅಪ್ರೋಚ್ ಅಲ್ಲಿ ಮಾಡಬಹುದು, but it will be lot of time. Do not approach whenever the classical method, whenever range is been asked, when the equation of a projectile is been given, right? Okay, sorry. Let's go into the fourth question. A block of mass capital M is placed on a rough floor of a lift. Assume that this is the lift. Yeah, there is a block of mass capital M is placed on the lift. The coefficient of friction over here is mu. When the lift falls freely, the block is pulled horizontally on the floor. Alwa, lift is falling freely. The block is pulled horizontally. What is the force of friction? Okay, yes. Lift is falling freely, right? Okay. And at that moment, the block is pulled horizontally on the floor. What is the force of friction? Let me tell you, my dear students. You know very well, G dash at this stage is equal to G minus A, general formula, when the lift is coming down with an acceleration E. Alva? When the lift falls freely, okay, artha agbeku, A is equal to G, so G dash is equal to G minus G, that is equal to 0. And this is precisely the free fall, my dear students, precisely the free fall. Alva? Yes. Now, what is the force of friction? Force of friction is always equal to mu into normal reaction in this case, which is nothing but mu into normal reaction is mg dash when the lift is falling. I know very well G dash is equal to 0. Therefore, the total answer is equal to 0. So, my dear students, your answer is nothing but none of this. 0 anta idre adannu tick ಮಾಡಿ, none of this unte idrelli, option number D, you have to do it. Okay, right. So I hope you are getting it clearly. Fine. Let us go into the next question. Innondu question ನೋಡಿ, ಅರ್ಥ ಆಯ್ತಾ? ಇಲ್ಲಿ ಫೋರ್ಸ್ ಆಫ್ ಫ್ರಿಕ್ಷನ್ ಡಿಪೆಂಡೆಂಟ್ ಇರೋದು ನಾರ್ಮಲ್ ರಿಯಾಕ್ಷನ್ ಮೇಲೆ. ಆಫ್ ಕೋರ್ಸ್ ಮ್ಯೂ ಮೇಲೆ ಸಹ ಡಿಪೆಂಡೆಂಟ್ ಉಂಟು, ಬಟ್ ಮ್ಯೂ ಚೇಂಜ್ ಆಗ್ತಾ ಇಲ್ಲ. ಬಟ್ ಆರ್ ವ್ಯಾಲ್ಯೂ ನಾರ್ಮಲ್ ರಿಯಾಕ್ಷನ್ ಉಂಟಲ್ಲ, ನಾರ್ಮಲ್ ರಿಯಾಕ್ಷನ್ ಅಂತ ಹೇಳಿದ್ರೆ ರಿಯಾಕ್ಷನ್ ಬಾಡಿ ಎಂ ಮೇಲೆ ಎಕ್ಸರ್ಟ್ ಮಾಡಿದ್ದು ಯಾರು? ಫ್ಲೋರ್. But the problem here is the lift is falling freely. Therefore, there is no normal reaction exerted by the lift on the mass capital M. Adrinda nodi frictional force 0 irutte. Sorry. If a reaction is R, coefficient of friction is mu. What is the work done against the friction in moving a body through a distance D? Sorry. Namge work done beku against friction. Alva? So F into displacement according to this one is D, F into D. Force of friction multiplied by D. Force of friction is mu into R into D. So my option is option number C, mu RD. It will be a simple question for 5 seconds. We can do that and finish it off. Option number C is the right answer, dear students. All right, let's go into the next one. Sixth question. Energy required to move
a mass m from an orbit of radius 2r to an orbit of radius 3r. Nodi, this is the Earth's. This is the center of the Earth, and you are here. This is one of the orbit. Let me take that this distance is nothing but 2r. Alva? Innondu orbit untu illi, okay? Of course, circular hogutte. Other distance 3r. Orbit distance is nothing but 3r. Okay. What is the energy required to move? Energy required to move is the potential difference between the two. Alva? Sorry. So which is U2 minus U1. Final potential difference minus the initial potential difference. Alva? What is the formula for potential difference? Minus GMM. Okay, GMM, because mass of the Earth, let us take it as capital M there. Okay, right. GMM divided by. Okay. What was the radius earlier for one later for you? 3r. Minus of minus. Idannu baribardu, waste ಮಾಡಬಾರದು time. G plus ಅಂತ ಬರಿಬೇಕು straight away. GMM divided by 2r. So U2 minus U1 is equal to minus of minus will become plus. So it is GMM divided by 2r minus GMM divided by 3r. Sariya? Sorry. U2 minus U1. Nodi illi GMM by r is common alva. Nimge ಖಾಲಿ ಮಾಡಲಿಕ್ಕೆ ಇರುವುದು 1/2 minus 1/3 ಅಷ್ಟೇ ಮಾಡಲಿಕ್ಕೆ. ಇಡಿಯನ್ನು ನೀವು ಇಡಿ ಟರ್ಮ್ಸ್ ತಗೊಂಡ್ರೆ ನಿಮಗೆ ಕ್ಯಾಲ್ಕುಲೇಷನ್ ಕಷ್ಟ ಆಗುತ್ತೆ ಅಲ್ವಾ. 1/2 minus 1/3 ಅಷ್ಟು ಮನಸ್ಸಲ್ಲಿ ಮಾಡ್ಲಿಕ್ಕೆ ನೋಡಿ. 2 into 3 is 6 common denominator. 3 minus 2 is nothing but 1. Okay, so what I'll get is 1/6 GMM divided by R. This is my answer. Okay, idannu noduvaga nimge answer sigutte. Option number D is the right answer. Okay, sorry. Okay, ನನಗೆ ಈ ಸ್ಟೆಪ್ ಅಲೌ ಮಾಡಬಹುದು, ನಿಮಗೆ ಈ ಸ್ಟೆಪ್ ಅಲೌ ಮಾಡಬಹುದು. ಇದರೊಳಗೆ ಆನ್ಸರ್ ಆಗಬೇಕು. ಓಕೆ, ಪ್ರತಿಯೊಂದು ಕ್ಯಾಲ್ಕುಲೇಷನ್ ನೋಡಿ 1/2 minus 1/3 1/2 plus 1/4 ಇದೆಲ್ಲ ಆಡ್ ಮಾಡ್ಲಿಕ್ಕೆ ನೀವು ಮನಸ್ಸಲ್ಲಿ ಮಾಡಬೇಕು. ನಾವು ಕಾಮನ್ ಡಿನೋಮಿನೇಟರ್ ತೆಗೆಯೋದು ಟಫ್ ನಂಬರ್ಸ್ ಆದ್ರೆ ಹೌದು, ಬಟ್ ಇದೆಲ್ಲ ಈಸಿಯರ್ ನಂಬರ್ಸ್. ಸಿಟಿಯಲ್ಲಿ ಅಂತದನ್ನು ವೆರಿ ಟಫ್ ನಂಬರ್ಸ್ ಬರುವ ಚಾನ್ಸಸ್ ಕಡಿಮೆ. A ring of radius 0.5 meter and mass 10 kg is rotating about its diameter with an angular velocity of 20 radian per second. Its kinetic energy is okay. Kinetic energy of the ring, it is rotating alwa. Sorry, rotating adakshana artha ಮಾಡ್ಕೊಳ್ಬೇಕು. Okay, rotational kinetic energy is equal to half I omega square alwa. So it is half into ಯಾವ ಬಾಡಿ ಇದು ರಿಂಗ್. ಓಕೆ, ಯಾವುದೇ ಪ್ರಾಬ್ಲಮ್ rotational motion ಚಾಪ್ಟರ್ ಅಲ್ಲಿ ನಿಮಗೆ ಮಾಡಬೇಕಾದ್ರೆ ಮೊಮೆಂಟ್ ಆಫ್ ಇನರ್ಷಿಯಾ ಬೇಸಿಕ್ ಶೇಪ್ಸ್ ಯಾವುದು, ರಿಂಗ್ ಆಗಲಿ, ಸ್ಪಿಯರ್ ಆಗಲಿ, ರಾಡ್ ಆಗಲಿ, ಸಿಲಿಂಡರ್ ಆಗ್ಬಹುದು ಅಥವಾ ಡಿಸ್ಕ್ ಆಗ್ಬಹುದು, ಇದ್ರದ್ದೆಲ್ಲ ವ್ಯಾಲ್ಯೂ ಬೇರೆ ಬೇರೆ ಆಕ್ಸಿಸ್ ಗೆ ಗೊತ್ತಿರಬೇಕು. ಓಕೆ, ಎಲ್ಲ ಗೊತ್ತಿರ್ಬೇಕಂತಿಲ್ಲ, ಕೆಲವು ಗೊತ್ತಿದ್ರೆ ಹೇಗೆ ಫೈಂಡ್ ಔಟ್ ಮಾಡ್ಬೇಕಂತ ಗೊತ್ತಿರಬೇಕು ಅಲ್ವಾ. ಸೊ ಇಟ್ ಈಸ್ mr square divided by 2 into omega square. Angular velocity is nothing but 20 square. Sorry, so just substitution I can do it. Okay, if at all you are good, you ಒಳ್ಳೆ ಪ್ರಿಪರೇಷನ್ ಮಾಡಿದ್ರೆ this would be your first step and this would be your last step. Mass S2 ನೋಡಿ 10 kg. Okay, 0.5 is radius, 0.5 square. Okay, by 2 that's fine, into 20 square ಮಾಡಬಹುದು ಅಂತ ಗ್ರಹಿಸ್ತೇನೆ. ಓಕೆ, ಕ್ಯಾಲ್ಕುಲೇಷನ್ ನೋಡಿ 10, 100, 500, 250 ಉಂಟು. ಓಕೆ, ಕ್ವಿಕ್ಲಿ ಮಾಡಬಹುದು. 20 square is nothing but 400. 0.5 square ನೋಡಿ, 0.5 square ಅಂದ್ರೆ 0.25 ಅಂದ್ರೆ 1/4. 400 ಇದು 1/4 ಎಷ್ಟು? 400 ಇದು 1/4 ಅಂದ್ರೆ 100. 100 into 10 is 1000. 1000 by 4 into 250 is the right answer. First step and the last step ಮನಸ್ಸಲ್ಲಿ ಮಾಡಬೇಕು. ಓಕೆ, ನೋಡಿ ಸರಿಯಾಗಿ ನೋಡಿ. 200, 20 square is 400. Okay, 400 by 4 ಬೇಕಾದ್ರೆ ಮಾಡಿ, no problem. 400 by 4 is nothing but 100 ಅಲ್ವಾ. 100 into 100, 100 into 100, 100 into 10 is 1000. 1000 into 0.25 square ಯಾವ್ದ್ರದ್ದು 0.5 square ಇದು, so 2.25. 1000 into 0.25 ಅಂದ್ರೆ 250 joules. ಯಾವ್ದು ಬೇಕಾದ್ರೆ ಮಾಡಿ, ಬಟ್ ನಿಮ್ಗೆ ಈ ಕ್ಯಾಲ್ಕುಲೇಷನ್ಸ್ ಬೇಸಿಕ್ ಕ್ಯಾಲ್ಕುಲೇಷನ್. ಒಂದು ವೇಳೆ 0.67 ಸ್ಕ್ವೇರ್ ಇದ್ರೆ ನನಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ನನಗೆ ಸಹ ಮಾಡ್ಲಿಕ್ಕೆ ಆಗುತ್ತೆ. 0.67 into 0.67 ಬರೆದು ಮಾಡ್ಬೇಕಾಗುತ್ತೆ ಅಲ್ವಾ. ಸರಿ, ಬಟ್ 0.5 ಸ್ಕ್ವೇರ್, 0.6 ಸ್ಕ್ವೇರ್ ಇದೆಲ್ಲ ವ್ಯಾಲ್ಯೂಸ್ ನಮ್ಗೆ ಗೊತ್ತಿರಬೇಕು, ಅವಾಗ ಮಾತ್ರ ಕ್ಯಾಲ್ಕುಲೇಷನ್ ಪಾಸ್ ಮಾಡ್ಲಿಕ್ಕೆ ಆಗುತ್ತೆ. ಸರಿಯಾ? Wire is stretched to double its length. What is the strain? The question is asked here. What is the strain? Right. A wire is stretched to double its length. The strain is asked.
What is strain, dear students? Strain is equal to elasticity chapter li gottuntu delta L divided by L. What is delta L? Delta L is nothing but change in length divided by original length. Alva? Idu nanna thought process, ನನ್ನ ಮನಸ್ಸಲ್ಲಿ ಆಗ್ತಾ ಇರೋದು, ಯಾವುದನ್ನು ನಾನು ಪೇಪರ್ ಅಲ್ಲಿ ಬರೆಯುವುದಿಲ್ಲ. ಪೇಪರ್ ಅಲ್ಲಿ ಬರೆಯುವಂತದ್ದು ಇಷ್ಟೇ. A wire is stretched to double its length. ಒಂದು ವೇಳೆ ನೋಡಿ L ಅಂತೇಳಿ ಅದರದ್ದು ಲೆಂತ್ ಇನಿಷಿಯಲ್ ಲೆಂತ್ ಇದ್ರೆ ಓಕೆ ಸರಿಯಾ, ಅದು ಡಬಲ್ ಲೆಂತ್ ಆಯ್ತು ಸ್ಟ್ರೆಚ್ ಆದ. ಓಕೆ, ಈಗ ಒರಿಜಿನಲ್ ಲೆಂತ್ ಎಷ್ಟು L ಅಂತ ಬರೀತೇನೆ. ಸರಿ, ಓಕೆ, ಚೇಂಜ್ ಇನ್ ಲೆಂತ್ ಎಷ್ಟು? ವೆರಿ ಇಂಪಾರ್ಟೆಂಟ್. I have seen majority of the students write 2L. Don't write like this one because change in length ಕೇಳಿದ್ದಾರೆ. L ಇಂದ 2L ಹೋಗುವ changes to L only. So my answer is option B, my dear students. Okay, that is equal to 1. This is the answer. I hope you will be able to get it. Okay, ಅದರಿಂದ ಇದು ಪ್ರಾಬ್ಲಮ್ ಮಾಡ್ಲಿಕ್ಕೆ ಓಕೆ ನಿಮಗೆ ಖಾಲಿ ಬೇಕಾಗಿರುವುದು 5 ಸೆಕೆಂಡ್ ಮಾತ್ರ. ಓಕೆ, L ಇಂದ 2L ಹೋಗುವಾಗ changes to L. Original length ಎಷ್ಟು L. So therefore look at this. Wire is stretched to double its length. ಯಾವತ್ತು 2L ಬರಿಬೇಡಿ, ಚೇಂಜ್ ಆದದ್ದು L ಮಾತ್ರ, ಬಟ್ ನೀವು ಫೈನಲ್ ವ್ಯಾಲ್ಯೂಗೆ ಓದದ್ದು 2L ಅಲ್ವಾ? ಸರಿ. Young's modulus of a wire of length L and radius R is Y Newton per meter square. If the length and radius are reduced to L by 2, radius R by 2, the Young's modulus will be. Okay. ನಮ್ಮ ಆನ್ಸರ್ Y only. Okay. ಯಾಕೆ ಚೇಂಜ್ ಆಗಲಿಲ್ಲ ಸರ್? ಒಂದು ವೈರ್ ಇತ್ತು, ಓಕೆ, ಈ ವೈರ್ ಅನ್ನು ನೀವು ಏನ್ ಮಾಡಿದಿರಿ? ಲೆಂತ್ ಕಟ್ ಮಾಡಿದ್ದೀರಿ, ರೇಡಿಯಸ್ ಸ್ಮಾಲ್ ಮಾಡಿದ್ದೀರಿ. ಆಲ್ ದಟ್ ಯು ಹ್ಯಾವ್ ಡನ್ ಇಟ್. ಇಸ್ ಇಟ್ ರೈಟ್? ವಾಟ್ ಅಬೌಟ್ ದ ಯಂಗ್ಸ್ ಮಾಡ್ಯುಲಸ್? ಐ ವಿಲ್ ಟೆಲ್ ಯು. ಯಂಗ್ಸ್ ಮಾಡ್ಯುಲಸ್ ಉಂಟಲ್ಲ, ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಗಿವನ್ ಮೆಟೀರಿಯಲ್. ನೋಡಿ ಇಲ್ಲಿ ಏನ್ ಮಾಡಿದ್ದೇವೆ ನಾವು? ಲೆಂತ್ ಕಟ್ ಮಾಡಿರ್ಬಹುದು, ಥಿಕ್ನೆಸ್ ಕಡಿಮೆ ಮಾಡಿರ್ಬಹುದು, ಥಿಕ್ನೆಸ್ ಜಾಸ್ತಿ ಮಾಡಿರ್ಬಹುದು, ಆದ್ರೆ ಮೆಟೀರಿಯಲ್ ಅನ್ನು ನಾವು ಚೇಂಜ್ ಮಾಡಲಿಲ್ಲ. ಯಾವತ್ತು ನಾವು ಮೆಟೀರಿಯಲ್ ಅನ್ನು ಚೇಂಜ್ ಮಾಡಿ, ಆಫ್ ಕೋರ್ಸ್ ಟೆಂಪರೇಚರ್ ಚೇಂಜ್ ಮಾಡ್ಲಿಕ್ಕೆ ಇರಬಾರ್ದು ಇಲ್ಲಿ. ಓಕೆ, ಅದೊಂದು ಕಂಡೀಷನ್ ಗೊತ್ತಿರಬೇಕು. ಟೆಂಪರೇಚರ್ ಚೇಂಜ್ ಮಾಡುವ ಯಾವುದೇ ವಿಷಯವನ್ನು ಇಲ್ಲಿ ಎಕ್ಸ್ಪ್ರೆಸ್ ಮಾಡಲಿಲ್ಲ ಈ ಪ್ರಾಬ್ಲಮ್ ಅಲ್ಲಿ. ಸೊ ಯಂಗ್ಸ್ ಮಾಡ್ಯುಲಸ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಗಿವನ್ ಮೆಟೀರಿಯಲ್. ವಿ ಹ್ಯಾವ್ ನಾಟ್ ಚೇಂಜ್ ದ ಮೆಟೀರಿಯಲ್, ದಟ್ಸ್ ವೈ ದ ವ್ಯಾಲ್ಯೂ ವಿಲ್ ರಿಮೈನ್ ದ ಸೇಮ್. ಜಸ್ಟ್ ಲೈಕ್ ರೆಸಿಸ್ಟಿವಿಟಿ, ನಿಮಗೆ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ನೋಡಿ, ರೆಸಿಸ್ಟಿವಿಟಿ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಿ ಮೆಟೀರಿಯಲ್ ಆಫ್ ದ ವೈರ್. ಆ ವೈರ್ ಅನ್ನು ಕಟ್ ಮಾಡಿ, ವೈರ್ ಅನ್ನು ಥಿನ್ ಮಾಡಿ, ವೈರ್ ಅನ್ನು ಇಲಾಂಗೇಟ್ ಮಾಡಿ, ರೆಸಿಸ್ಟಿವಿಟಿ ಚೇಂಜ್ ಆಗ್ತಾ ಇಲ್ಲ. ರೆಸಿಸ್ಟೆನ್ಸ್ ಚೇಂಜ್ ಆಗ್ಬೋದು, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಇಟ್. ದೇರ್ಫೋರ್ ರೆಸಿಸ್ಟಿವಿಟಿ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಮೆಟೀರಿಯಲ್. ಯಂಗ್ಸ್ ಮಾಡ್ಯುಲಸ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಮೆಟೀರಿಯಲ್. ಅದರಿಂದ ಮೆಟೀರಿಯಲ್ ಚೇಂಜ್ ಮಾಡುವ ತನಕ Y ವ್ಯಾಲ್ಯೂ ಚೇಂಜ್ ಆಗುವುದಿಲ್ಲ. Compared to burn due to water at 100 degrees centigrade, a burn due to steam at 100 degrees centigrade. ಇದು ನಿಮ್ಗೆ ಹೈಸ್ಕೂಲ್ 9th ಸ್ಟ್ಯಾಂಡರ್ಡ್ ಅಲ್ಲಿ ಮೇ ಬಿ ವೆರಿ ಪಾಪ್ಯುಲರ್ ಕ್ವಶನ್, ನಿಮ್ಗೆ ಗೊತ್ತಿದ್ರೆ. ಓಕೆ, ಸರಿ. ಯಾಕೆ ಸರ್ ಮೋರ್ ಡೇಂಜರಸ್ ಇಸ್ ದ ಆನ್ಸರ್? ನೋಡಿ, ವಾಟರ್ ಅಟ್ 100 ಡಿಗ್ರಿ ಸೆಂಟಿಗ್ರೇಡ್, ಓಕೆ, 100 ಡಿಗ್ರಿ ಸೆಂಟಿಗ್ರೇಡ್ ಇದ್ರೆ ಇದಕ್ಕೆ ನಾವು ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್, ಓಕೆ, ಇದರಲ್ಲಿ ನಿಮ್ಗೆ ಗೊತ್ತಿರಬೇಕು 2.2 into 10⁶ ಜೌಲ್ ಪರ್ ಕೆಜಿ ಅಮೌಂಟ್ ಆಫ್ ದಿ ಹೀಟ್ ಎನರ್ಜಿ ಆಡ್ ಮಾಡಿದ್ರೆ ಮಾತ್ರ ನಿಮ್ಗೆ ಏನ್ ಸಿಗುತ್ತೆ? ಸ್ಟೀಮ್ ಅಟ್ 100 ಡಿಗ್ರಿ ಸೆಂಟಿಗ್ರೇಡ್ ಸಿಗುತ್ತೆ ಅಲ್ವಾ? ಅದರಿಂದ ಸ್ಟೀಮ್ ಅಟ್ 100 ಡಿಗ್ರಿ ಸೆಂಟಿಗ್ರೇಡ್ ಈಸ್ ಹ್ಯಾವಿಂಗ್ ದಿಸ್ ಮಚ್ ಅಮೌಂಟ್ ಆಫ್ ಎಕ್ಸ್ಟ್ರಾ ಎನರ್ಜಿ ಪರ್ ಕೆಜಿ. ರಿಮೆಂಬರ್ ದಟ್, ಪರ್ ಕೆಜಿ. ಒಂದ್ ವೇಳೆ 10 kg ವಾಟರ್ ಇದ್ರೆ ಓಕೆ, ಸೊ ದಿಸ್ ಇಸ್ 1 kg ಇಂಟು 10 ಇನ್ನು ಮಾಡ್ಬೇಕಾಗುತ್ತೆ ಅಲ್ವಾ? ಸೊ ಅದೆಲ್ಲ ಯಾವುದೇ ಅಗತ್ಯ ಇಲ್ಲ ಇಲ್ಲಿ. ನೋಡಿ, this is the extra amount of energy contained by steam compared to water. Therefore, burns caused by steam is always more dangerous than the burns caused by the water at 100 degrees centigrade. ಅದರಿಂದ ಕೇವಲ ಟೆಂಪರೇಚರ್ ನೋಡಿ ನೀವು ಗ್ರಹಿಸಬೇಡಿ, they are equally dangerous ಅಂತೇಳಿ ಅಲ್ಲ. Both are actually, in fact, equally dangerous for human life, but I am talking scientifically, fine, okay, because even water at 100 degrees centigrade might lead to fatality, death. Burn at 100 degrees centigrade also might lead to death. But what I am trying to tell you is nothing but, okay, scientifically, if you ask me, which has got more heat content, adanತ ಹೇಳಿದ್ರೆ steam at 100 degrees centigrade. ಯಾಕೆಂತ ಹೇಳಿ ನಾನು ಕರೆಕ್ಟ್ ಆಗಿ ಹೇಳಿದ್ದೇನೆ, ರೈಟ್? ಓಕೆ, ಪ್ರೆಷರ್ ವರ್ಸಸ್ ಪ್ಲಾಟ್ಸ್ ಎರಡು ಗ್ಯಾಸ್ಗೆ ಮಾಡಿದ್ವಿ, ಗ್ಯಾಸ್ ನಂಬರ್ 1 as well as gas number 2, but it is adiabatic process. Plot 1 and plot 2 corresponding to straight away ಇದು ಕ್ವಶನ್ ಗೊತ್ತಿದ್ದ ಬರಬೇಕಾದ್ರೆ ನಿಮಗೆ ಕ್ಲಿಯರ್ ನಾಲೆಜ್ ಇರಬೇಕು. ಓಕೆ, ನೋಡಿ, PV ಗ್ರಾಫ್ ಅಲ್ಲಿ adiabatic process ಅಂತ ಅವರು ಹೇಳಿದ್ದಾರೆ ಅಲ್ವಾ? ಸರಿ, adiabatic process ಅಲ್ಲಿ ಅರ್ಥ ಮಾಡ್ಕೊಳ್ಳಿ dear students. In the case of adiabatic process, you must understand one thing very well.
slope of adiabatic curve. Slope of adiabatic curve is directly proportional to gamma. Gamma andrenu ratio of the specific hits, alva, Cp divided by Cv anta ನೀವು ಕಲ್ತಿದ್ದೀರಿ ಇರಬೇಕು ಅಲ್ವಾ. That is inversely proportional to 1 by atomicity of the gases. ಆಯ್ತಾ, atomicity of the gases. Atomicity ಅಂತ ಹೇಳಿದ್ರೆ ಗಾಮಾ ವ್ಯಾಲ್ಯೂ ಜಾಸ್ತಿ ಇದ್ರೆ ಸರ್ ಇದು ಯಾಕೆ ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನೋಡಿ, ಮೊನೊಮ್ಯಾಟಮಿಕ್ ಗ್ಯಾಸ್ಗೆ ಗಾಮಾ ವ್ಯಾಲ್ಯೂ ಎಷ್ಟು 1.67, ಡಯಾಟಮಿಕ್ ಗ್ಯಾಸ್ಗೆ ಗಾಮಾ ವ್ಯಾಲ್ಯೂ ಎಷ್ಟು 1.4, ಟ್ರಯಾಟಮಿಕ್ ವ್ಯಾಲ್ಯೂಗೆ ಎಷ್ಟು 1.33. ಇದನ್ನ ನೋಡುವಾಗಲೇ ಗೊತ್ತಾಗ್ತದೆ ನಿಮ್ಗೆ. ನೋಡಿ, ಗಾಮಾ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುವಾಗ ಅಟಾಮಿಸಿಟಿ ಜಾಸ್ತಿ ಆಗೋದು. ಅದರಿಂದ ಗಾಮಾ ಮತ್ತು ಅಟಾಮಿಸಿಟಿ ನಡುವೆ ಇನ್ವರ್ಸ್ ರಿಲೇಷನ್ ಉಂಟು ಅಲ್ವಾ. ಓಕೆ, ಸರಿ. ನೋಡಿ, ಸ್ಲೋಪ್ ಆಫ್ adiabatic curve is gamma proportional to gamma. Gamma is proportional 1 by atomicity. ಈಗ ನೋಡಿ, graph number 2. Graph 2. Okay, graph 2 has more slope, and that implies it has got less atomicity. Artha aita? Yes. Graph 1 has less slope comparatively. Erradanu compare ಮಾಡುವಾಗ that implies it has got more atomicity. Okay, ಸರಿ. ಇಷ್ಟು ಗೊತ್ತಾದ ಮೇಲೆ ನಾವು ಆಪ್ಷನ್ಸ್ ನೋಡ್ತಾ ಹೋಗ್ಬೇಕು. ಸರಿಯಾ? 11th ಗೆ ನಿಮ್ಮ ಆಪ್ಷನ್ is nothing but B. ಯಾಕೆ ಅಂತ ಹೇಳಿದ್ರೆ O2 is diatomic. So therefore you must remember the first one will have okay, first one will have more atomicity, that is O2. Second one will have less atomicity, that is He. Why sir first answer is wrong? First option A is wrong. Sari artha ಮಾಡ್ಕೊಳ್ಳಿ. Why sir option D, even though it starts from O2 and N2. O2 and N2 ಅಂದ್ರೆ ಎರಡು ಡಯಾಟಮಿಕ್ ಇಲ್ಲ. ಎರಡು ಡಯಾಟಮಿಕ್ ಆದ್ರೆ ಎರಡರದ್ದು ಸ್ಲೋಪ್ ಒಂದೇ ಇರಬೇಕಿತ್ತು. ಬಟ್ 1 ಇದು ಸ್ಲೋಪ್ ನೋಡಿ, 1 ಇಷ್ಟೇ ಹೀಗೆ ಬಂದಿದೆ, 2 ಹೀಗೆ ಬಂದಿದೆ. All right, therefore you understand the slope of 2 is bigger. Slope of 2 is bigger ಅಂತ ಹೇಳಿದ ತಕ್ಷಣ less atomicity. Okay, ante okay, slope of 1 is okay, less slope. Okay, andre more atomicity, you will get it. Okay, so I hope the things are fine for you and getting it. Okay, ಸರಿಯಾ? Okay, ನೀವು YouTube ಅಲ್ಲಿ ನೋಡ್ತಿದ್ರಿಂದ ಅಲ್ಲಿ pause ಮಾಡಿ, okay, think ಮಾಡಿ, then you go to the next question. Okay, you can always pause. That's the advantage the technology gives you. Alva? Sorry. At which of the following temperature would the molecules of the gas have twice the average kinetic energy? They are at 20 degrees centigrade. Right. Okay, 12th question. We know average kinetic energy is a function of temperature. Kinetic theory of gases ಹೇಳ್ತಾ ಉಂಟು ಅಲ್ವಾ. ಸರಿ. At what temperature would the following molecules of the gas have twice the kinetic energy that they have at 20 degrees centigrade? Look at this. This is absolute temperature. Alva, Sariya. So E2 divided by E1 is equal to T2 divided by T1. T1 is to sir, T1 20 degree. 20 degree ಅಂತ ಹೇಳಿದ್ರೆ immediately ಗೊತ್ತಾಗಬೇಕು 293. T2 ಗೊತ್ತಿಲ್ಲ. ಸರಿಯಾ? Energy is to first is energy is E, and second case energy is twice the average kinetic energy 2E. So I get cancellation. So T2 is equal to 293 into 2. 293 into 2, my dear students, it is 586 Kelvin. Perfect answer. But options ನೋಡುವಾಗ ನನಗೆ ನೋಡಿ, ಓಕೆ, ಇದರಲ್ಲಿ ಇಲ್ಲ ಆಪ್ಷನ್ಸ್. ಯಾವ್ದ್ರಲ್ಲಿ? ಕೆಲ್ವಿನ್ ಸ್ಕೇಲ್ ಅಲ್ಲಿ ಇಲ್ವಾ ಅಲ್ವಾ? ಆಪ್ಷನ್ಸ್ ಎಲ್ಲ ಡಿಗ್ರಿ ಸೆಂಟಿಗ್ರೇಡ್ ಉಂಟು. ಏನ್ ಮಾಡಬೇಕು? -273 ಮಾಡಬೇಕು. ನೋಡಿ, ಕೆಲವರು ಕ್ಯಾಲ್ಕುಲೇಷನ್ ಮಾಡ್ತಾರೆ ಬ್ಲೈಂಡ್ ಆಗಿ. ಮಾಡಬೇಡಿ ಕ್ಯಾಲ್ಕುಲೇಷನ್. ಆಪ್ಷನ್ ಒಮ್ಮೆ ಸ್ಕ್ಯಾನ್ ಮಾಡಿ. 6 - 3 ಬರಬೇಕಾದ್ರೆ 3 ಎಂಡ್ ಆಗ್ಬೇಕಲ್ಲ. there is only one answer which is ending with 3. So therefore option number C ಮಾಡಬೇಕು. ಯಾವುದೇ ಕ್ಯಾಲ್ಕುಲೇಷನ್ ಮಾಡುವ ಅಗತ್ಯ ಇಲ್ಲ. So okay, of course 293 into 2 586 ಅದೊಂದು ಮಾಡುವ ಅಗತ್ಯ ಇದೆ. but 6 - 3 ಅಂತ 3 ಎಂಡಿಂಗ್ 3 ಇರಬೇಕು. ಅದೇ ಆನ್ಸರ್ ಆದ್ರೆ ಆಯ್ತು. ಯಾಕಂದ್ರೆ 273 ಇಂದ ಮೈನಸ್ ಮಾಡಿದ್ರೆ ಕೆಲ್ವಿನ್ ಸ್ಕೇಲ್ ಅನ್ನು ನಾವು ಡಿಗ್ರಿ ಸೆಂಟಿಗ್ರೇಡ್ ಗೆ ಕನ್ವರ್ಟ್ ಮಾಡುವಂತದ್ದು. ಸರಿ. 13th question. Two equations SHM ಕೊಟ್ಟಿದ್ದಾರೆ ನಿಮಗೆ. X is equal to A sin omega t minus alpha, Y is equal to B cos omega t minus alpha. ಇದರನ್ನು ಫೇಸ್ ಟರ್ಮ್ ಅಂತ ಹೇಳುತ್ತಾರೆ, ಇದರನ್ನು ಸಹ ಫೇಸ್ ಟರ್ಮ್ ಅಂತ ಹೇಳುತ್ತಾರೆ. ಫೇಸ್ ಡಿಫರೆನ್ಸ್ ಎಷ್ಟು ಸರ್ ಅಂತ ಕೇಳಿದ್ರೆ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಫೇಸ್ ಡಿಫರೆನ್ಸ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಎರಡು ಫಂಕ್ಷನ್ ಸೇಮ್ ಅಲ್ಲ. ಒಂದು ಸೈನ್ ಅಲ್ಲಿ ಉಂಟು, ಒಂದು ಕಾಸ್ ಅಲ್ಲಿ ಉಂಟು ಅಲ್ವಾ. ಅದರಿಂದ ಎರಡು ಫಂಕ್ಷನ್ ಅನ್ನು ನಾನು ಸೈನ್ ಗೆ ಕನ್ವರ್ಟ್ ಮಾಡಿದ್ರೆ ಹೇಗಾಗುತ್ತೆ ನೋಡಿ. ಇದು ಸೈನ್ ನಲ್ಲಿ ಇರ್ಲಿ, ಇದನ್ನು ನಾನು ಕನ್ವರ್ಟ್ ಮಾಡ್ತೇನೆ, which is equal to y is equal to b. Okay, ಸರಿ. ಸೈನ್ ಅಲೈಡ್ ಆಂಗಲ್ಸ್ ಫಾರ್ಮುಲಾ ಗೊತ್ತಿರಬೇಕು. ಒಮೆಗಾ ಟಿ ಮೈನಸ್ ಆಲ್ಫಾ ಪ್ಲಸ್ ಪೈ ಬೈ 2. ಸರಿಯಾ?
So this is how I can change from cos function to sine function. ಈಗ ಇದರದ್ದು phase of the second wave ಅಲ್ವಾ, phase 2 ಅಂತ ಕರೀತೇನೆ, ಇದು phase 1 ಅಂತ ಕರೀತೇನೆ. ಇದರ ನಡುವೆ ಡಿಫರೆನ್ಸ್ ಎಷ್ಟು ಸರ್ ಅಂತ ಹೇಳಿದ್ರೆ ನಂಬರ್ಸ್ ನೋಡಿ ಅಷ್ಟೇ, ಒಮೆಗಾ ಟಿ ಮೈನಸ್ ಆಲ್ಫಾ ಪ್ಲಸ್ ಪೈ ಬೈ ಟು ಒಮೆಗಾ ಟಿ ಮೈನಸ್ ಆಲ್ಫಾ. Therefore you understand that delta phi phase difference is equal to pi by 2 is the right answer, which is nothing but 90 degree. Pi by 2 radian, which is 90 degree, right? Okay. ಮತ್ತು ಸರ್ ಇದನ್ನ ಹೇಗೆ ಫಾಸ್ಟ್ ಮಾಡಬಹುದು? ಫಾಸ್ಟ್ ಮಾಡುವ ಅದು ಸಿಂಪಲ್ ನೋಡಿ, ಸೈನ್ ಮತ್ತು ಕಾಸ್ ಫಂಕ್ಷನ್ ಗೆ ನೀವು ಒಂದು ವೇಳೆ ಫೇಸ್ ಟರ್ಮ್ ಸೇಮ್ ಇದ್ದಿದ್ರೆ, ಸೈನ್ ಮತ್ತು ಕಾಸ್ ಫಂಕ್ಷನ್ ಇದ್ರೆ ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಹೋಗಬೇಡಿ, ಡೈರೆಕ್ಟ್ಲಿ ಆನ್ಸರ್ ಇಸ್ ನಥಿಂಗ್ ಬಟ್ 90 ಡಿಗ್ರಿ. ಯಾಕೆಂತ ಹೇಳಿದ್ರೆ ನೀವು ನೋಡಿದ್ದೀರಿ ನೋಡಿ, ಸೈನ್ ಫಂಕ್ಷನ್ ಮತ್ತು ಕಾಸ್ ಫಂಕ್ಷನ್ ಇದು ವೇರಿಯೇಷನ್ ನೋಡಿ, ಇದು ಸೈನ್ ಫಂಕ್ಷನ್, ಇದು ಕಾಸ್ ಫಂಕ್ಷನ್, ಇದು ವೇರಿಯೇಷನ್. ಸೈನ್ ವ್ಯಾಲ್ಯೂ ಮಿನಿಮಮ್ ಇರುವಾಗ ಕಾಸ್ ವ್ಯಾಲ್ಯೂ ವಿಲ್ ಟೇಕ್ ಇಟ್ಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಲ್ವಾ. ಅದೇ ರೀತಿಯಲ್ಲಿ ಸೈನ್ ವ್ಯಾಲ್ಯೂ ಮ್ಯಾಕ್ಸಿಮಮ್ ಹೋಗುವಾಗ ಕಾಸ್ ವ್ಯಾಲ್ಯೂ ವಿಲ್ ಬಿ ಹ್ಯಾವಿಂಗ್ ಇಟ್ಸ್ minimum value. So therefore they are occupying the same values but with a difference of 90 degree. That's what is the phase concept. I hope you are clear. ಒಂದು mathematically ನಿಮಗೆ ಕ್ಲಾರಿಟಿ ಇದ್ರೆ ಈ ಕ್ವೆಶ್ಚನ್ಸ್ ನೋಡಿ ನಿಮಗೆ ತುಂಬಾ ಫಾಸ್ಟ್ ಆಗಿ ಮಾಡಬಹುದು. 14th one, purely information based. ಗೊತ್ತಿರಬೇಕು. A wave is reflected from a rigid support. The change in the phase on reflection ನೋಡಿ, ಕೆಲವೊಮ್ಮೆ ನಿಮಗೆ ರಿಜಿಡ್ ಸಪೋರ್ಟ್ ಇರುವುದಿಲ್ಲ, ಅವಾಗ ಏನು ಚೇಂಜ್ ಇನ್ ಫೇಸ್. ಓಕೆ, ಇವಾಗ ಸೇ ಇನ್ ದ ಕೇಸ್ ಆಫ್ ಓಪನ್ ಪೈಪ್ಸ್ ರಿಫ್ಲೆಕ್ಷನ್ ಇಸ್ ಟೇಕಿಂಗ್ ಪ್ಲೇಸ್, ರೈಟ್, ಬಟ್ ದ ರಿಫ್ಲೆಕ್ಷನ್ ಇಸ್ ಡಸಂಟ್ ಹ್ಯಾಪನ್ ಫ್ರಮ್ ದ ರಿಜಿಡ್ ಸಪೋರ್ಟ್ ಅಲ್ವಾ. ಸರಿ, ಸೊ ದ ಚೇಂಜ್ ಇನ್ ಫೇಸ್ ಇನ್ ದಿಸ್ ಕೇಸ್ ಇನ್ ರಿಜಿಡ್ ಸಪೋರ್ಟ್ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ your answer is nothing but option number C. Pi is nothing but the change in phase during the reflection. Okay, clear statement is there in your NCERT. ಸರಿ ಓದಿದ್ರೆ ಇದು ಆನ್ಸರ್ ಇರ್ತದೆ. ಓಕೆ, ರಿಜಿಡ್ ಸಪೋರ್ಟ್ ಮತ್ತು ನಾನ್ ರಿಜಿಡ್ ಸಪೋರ್ಟ್ ಎರಡಕ್ಕೂ ಸಹ ಇರುತ್ತೆ ಅಲ್ವಾ. 15th question. An object of mass 10 kg moves at a constant speed of 10 meters per second. A constant force that acts for 4 seconds on the object gives it a speed of 2 meters per second in the opposite direction. The force acting on the object is, ಸರಿ, ಏನೆಲ್ಲ ಆಗ್ತದೆ, ಯಾವ ಡೈರೆಕ್ಷನ್ ಆಗ್ತದೆ ನೋಡಿ. ಮೊದಲಿಗೆ 10 ಮೀಟರ್ ಪರ್ ಸೆಕೆಂಡ್ ಮೂವ್ ಆಗ್ತಿತ್ತು, ರೈಟ್, ಈ ಡೈರೆಕ್ಷನ್ ಅಲ್ಲಿ. ಕಾನ್ಸ್ಟೆಂಟ್ ಫೋರ್ಸ್ ಆಫ್ acts for 30 constant force is acting for 4 seconds, right? Okay, when the constant force is acting for 4 seconds, what's my answer? Let me see. So time is nothing but 4 seconds, and what that constant force will give, it will make sure that the velocity is nothing but 2 meters per second in the opposite direction. What is the force acting? Force acting is given by F is equal to m into v minus u by t. So m is the mass. Mass is how much? 10 kg. V ante helidre minus 2 minus 10 divided by, I will get 4 seconds alwa. Sorry, so what do you get? Okay, minus 12 change agutte, minus 30 Newton barutte. Sorry, yeah. Okay, so therefore your answer is nothing but option number B, which is nothing but minus 30 Newton. Minus 30 Newton ante helidre you are applying the force opposite to that of 10 meter per second ಅಂತ ಹೇಳಿದ್ರೆ ಈ ಡೈರೆಕ್ಷನ್ ಅಲ್ಲಿ ನೀವು ಫೋರ್ಸ್ ಅಪ್ಲೈ ಮಾಡಿದ್ದೀರಿ ಅಲ್ವಾ. ಅದು ಹೇಳಿ ಕ್ವೆಶ್ಚನ್ಸ್ ಹೇಳ್ತಾ ಉಂಟು. ಓಕೆ, therefore your answer is nothing but minus 30 Newton, because this direction I have taken it as positive, this direction will have to take it as negative, right? Okay, simple problem. ಇದರಲ್ಲಿ ನಿಮಗೆ ಕಷ್ಟ ಆಗುವಂತದ್ದು ಏನಿಲ್ಲ. What is the value of R by Cp for a diatomic gas? R by Cp for a diatomic gas. ಸರಿ, ಆರ್ ವ್ಯಾಲ್ಯೂ ಆಗಿಡಿ, ಸಿ ಪಿ ಎಷ್ಟು ವ್ಯಾಲ್ಯೂ? ಆರ್ ಬೈ ಸಿ. ನೀವು ನೋಡಿ ಸಿ ವಿ ಅಂತ ಹೇಳಿದ್ರೆ ಏನು ಸರ್? ಸಿ ವಿ ಅಂತ ಹೇಳಿದ್ರೆ ಎಫ್ ಬೈ 2r, ಫಾರ್ಮುಲಾ ಗೊತ್ತಿರಬೇಕು. ಸಿ ವಿ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರೀಸ್ ಆಫ್ ಫ್ರೀಡಮ್ ಡಯಾಟಮಿಕ್ ಗ್ಯಾಸ್ಗೆ? 5/2. 5 ಇಸ್ ದ ಡಿಗ್ರಿ ಆಫ್ ಫ್ರೀಡಮ್, 5/2r ಆಗುತ್ತೆ. ಸಿ ಪಿ ಏನು? ಸಿ ಪಿ ಯಾವತ್ತು ನೋಡಿ ಗೊತ್ತಿರಬೇಕು, ಸಿ ವಿ ಪ್ಲಸ್ ಆರ್ ಅಲ್ವಾ. ಸರಿ, ಸಿ ಪಿ ಇಸ್ ಈಕ್ವಲ್ ಟು 5/2r ಪ್ಲಸ್ ಆರ್. ಓಕೆ, ಸೊ ಐ ಗೆಟ್ ಸಿ ಪಿ ಇಸ್ ಈಕ್ವಲ್ ಟು 7/2r. Finish, problem is all over. So it is R as it is alwa. Cp is to 7/2r. R and R gets cancelled, so you get the answer 2/7 is the right answer. Option number C is the correct answer. Artha aitili correct agi. So there is no ambiguity, there is no difficulty in answering this question. Amele gothirbeku. 17th question. Beautiful question.
students make mistake. 2-point charges, 20 microcoulomb and minus 10 microcoulomb. The ratio of the forces acting on them will be, it is 1:1. Why? Because you must remember that 20 microcoulomb and minus 10 microcoulomb. Well, let us take that. This is positive, this is negative charge. All right. There lies a force of attraction. Remember, dear students, minus 10 microcoulomb was attracted towards 20 microcoulomb. 20 microcoulomb was attracted towards, okay, minus 10 coulomb with the same amount of the force. If this force is F, this force also F. Of course, direction wise, there's a change, which you can see very clearly with the arrow mark, but both the forces are one and the same in terms of magnitude. And moreover, they will make action reaction pair. First force untalla 20 microcoulomb okay, impart maduvanthaddu minus 10 microcoulomb mele. Adinda force yavaru feel ಮಾಡ್ತಾರೆ, that is nothing but minus 10 microcoulomb. In the second case, minus 10 microcoulomb is pulling 20 microcoulomb towards it. Adinda idu force experience ಮಾಡ್ತದೆ in the second statement of mine. And that's why they make action reaction pair. So magnitude wise, remember, both the forces are one and the same. No matter whatever the charges. Charges same ಇರಬೇಕಂತಾಗತ್ತಿಲ್ಲ. ಯಾವುದೇ ಒಂದು very small, ಒಂದು huge charge ಇದ್ರೂ ಸಹ your answer is 1:1. Same way in the case of gravitational force. My dear students, ನೋಡಿ, earth ಇರಬಹುದು, sun ಇರಬಹುದು. ಇದರ ನಡುವೆ gravitational force exerted by the earth on the sun, gravitational force exerted by the sun on the earth, both are 1:1, no matter their masses. Okay, forces are one and the same. And that's the beauty of Newton's third law, my dear students. For every force, there is equal and opposite force. Okay, very wonderful question you find. Some of the students will write 2:1 ಅಂತ ಬರೀತಾರೆ, ಯಾಕಂದ್ರೆ 20 and minus 10 ಉಂಟಲ್ಲ, ಅದರ ರೇಷಿಯೋ ತೆಗಿತಾರೆ, ಅದನ್ನು ತೆಗಿಲಿಕ್ಕೆ ಇಲ್ಲ. 18th question. Two metal spheres of radii R1 and R2 charged to the same potential. The ratio of the surface density of the charges two spheres is. First of all, ಅರ್ಥ ಮಾಡ್ಕೊಳ್ಬೇಕು, both are charged to the same potential. ಅಂತ ಹೇಳಿದ್ರೆ first one V1 ಆದ್ರೆ second one V2. What is the formula for potential? 1/4 pi epsilon naught Q1 divided by R1 is equal to 1/4 pi epsilon naught, okay, Q2 divided by R2, because these are the metal spheres having different radii. All right, 1/4 pi epsilon, 1/4 pi epsilon gets cancelled. Therefore, I understand Q1 by R1 equal to Q2 by R2. That is what my first statement gives me. But question adalla, potential mele alla. Question kelidare ratio of surface density. So ratio of surface density is sigma is equal to Q divided by 4 pi R square. Q divided by 4 pi R square, because it is charge divided by area. Sigma andre surface density. Adu formula eno, charge divided by the area. Adinda sigma 1 divided by sigma 2. Adra charge is directly proportional ಆಗಿರುತ್ತೆ Q1 divided by Q2. Adra radius square untalla inversely proportional untu R2 square divided by R1 square. So sigma 1 by sigma 2 is equal to, ನೋಡಿ, ನಮ್ಮ ಆನ್ಸರ್ R1 R2 ಮತ್ತು ನಂಬರ್ ಅಲ್ಲಿ ಇರುತ್ತೆ, ಅದರಿಂದ R2 R1 ರೂಪದಲ್ಲಿ ಪಡೆಯುವಲಿಕ್ಕೆ ನೋಡುವ ನಾವು. ಸೊ ಇದನ್ನು ನೋಡಿ, Q1 by Q2 ಬೇಕು ನನಗೆ. ಇಲ್ಲಿಂದ ನಿಮ್ಗೆ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಸೊ Q1 divided by Q2 is equal to, ನೋಡಿ, Q2 ಅನ್ನು ಕೆಳಕೊಂಡೋಗಿ LHS ಲೆಫ್ಟ್ ಹ್ಯಾಂಡ್ ಸೈಡ್ ಇದು R1 ಮೇಲೆ ತನ್ನಿ. ಸೊ ಇಟ್ ಇಸ್ R1 divided by R2 ಅಲ್ವಾ? ಸರಿ, ಇಲ್ಲಿ R1 by R2 ಬರೀರಿ, ಓಕೆ, ಇಂಟು R2 square by R1 square. Sariya? So which is sigma 1 by sigma 2 is equal to R2, and R2 gets cancelled part of that. R2 is surviving, R1 gets cancelled, R1 is surviving. So what I get is sigma 1 by sigma 2 is equal to R2 by R1. That will be our option number D, my dear students. ಅರ್ಥ ಆಯ್ತಾ? ಸರಿ, ಇವಾಗ ಇನ್ ಮುಂದೆ ಏನ್ ಮಾಡಬಹುದು ಅಂತ ಹೇಳಿದ್ರೆ, ಯಾವತ್ತೂ ಅಲ್ಲ, only when they are charged to the same potential. ಅರ್ಥ ಮಾಡ್ಕೊಳ್ಳಿ. Tomorrow there might be a problem comes, ಇನ್ನೊಂದು ಪ್ರಾಬ್ಲಮ್ ಬರ್ಬೋದು where potential is not same. ಅವಾಗ ಇದೇ ಆನ್ಸರ್ ಬರುತ್ತಾ ಇಲ್ಲ, ಸರಿಯಾ? ಯಾವಾಗ potential both the spheres are charged to the same potential, then simply you must understand one simple logic: sigma is proportional to 1 by R. Sigma is proportional to 1 by R. ಇಷ್ಟು ನಿಮಗೆ ಗೊತ್ತಾದ್ರೆ ಈ ಕ್ವೆಶ್ಚನ್ ಮಾಡ್ಲಿಕ್ಕೆ 5 seconds. ಅದರಿಂದ ಕೆಲವು ಶಾರ್ಟ್ ಕಟ್ಸ್ ಅನ್ನು ನೀವು ಕಲಿಬೇಕು. ಏನು ಇದೆಲ್ಲ ಶಾರ್ಟ್ ಕಟ್ಸ್ ಅನ್ನು ಸಿಕ್ಕ ನೋಟ್ ಮಾಡಿ ಬರೀರಿ. ಆನ್ ದ ಡೇ ಆಫ್ ದ ಎಕ್ಸಾಮ್ ನೋಡಿ, ಬೆಳಗ್ಗೆ ಅದನ್ನು ಒಮ್ಮೆ ಓದಬೇಕು. ಬಿಕಾಸ್ ನೋಡಿ, ಮೇ ಬಿ V is equal to IR, that relation you will never forget. ಯಾಕೆ ಫರ್ಗೆಟ್ ಮಾಡೋದಿಲ್ಲ? ಡಿರೈವೇಶನ್ ಮಾಡಿದ್ದೀರಿ,
9th ಅಲ್ಲಿ ಓದಿದಿರಿ, 10th ಅಲ್ಲಿ ಓದಿದಿರಿ, ಮೇ ಬಿ 7th ಸ್ಟ್ಯಾಂಡರ್ಡ್ ಅಲ್ಲಿ ಸಹ ಓದಿರ್ಬೋದು. ಓಕೆ, ಸರಿಯಾ? ಓಕೆ, ಅಂತದೆಲ್ಲ ನಿಮ್ಗೆ ಮನಸ್ಸಲ್ಲಿ ಯಾವತ್ತೂ ಉಳಿತದೆ. ಬಟ್ ಈ ಕೆಲವು ಶಾರ್ಟ್ ಕಟ್ಸ್ ಇರ್ತದೆ, ಅದು ನಾವು ನಮ್ಮ ಬೋರ್ಡ್ ಎಕ್ಸಾಮ್ಗೆ ತುಂಬಾ ಓದ್ಲಿಲ್ಲ ಅದ್ರ ಬಗ್ಗೆ. ಸೊ ಅಂತದನ್ನ ನೀವು ಬರ್ದಿಟ್ಟು ಅದನ್ನು ಎಕ್ಸಾಮ್ ಹೋಗುವ ಮುನ್ನ ದಿನ ಆಗ್ಲಿ ಅವತ್ತಿನ ದಿನ ಆಗ್ಲಿ ಓದಿ ಕರೆಕ್ಟ್ ಆಗಿ ನಿಮ್ಗೆ ಶಾರ್ಟ್ ಟರ್ಮ್ ನಿಮ್ಮ ಮೆಮೊರಿಯಲ್ಲಿ ನಿಮ್ಮ ಅದನ್ನು ಸ್ಟೋರ್ ಮಾಡಿ ಇಟ್ರೆ ಎಕ್ಸಾಮ್ ಮಾಡುವಾಗ ನಿಮ್ಗೆ ಅದು ಬಂದ್ರೆ ವಿ ಕ್ಯಾನ್ ಡೂ ಇಟ್ ಬೈ just 5 seconds, nothing more than that. 5 seconds ಬೇಡ ಇದಕ್ಕೆ. ಸರಿ. The inward and outward electric flux from a closed surface is respectively 8 into 10 power 3 and 4 into 10 power 3 units. The net charge inside the closed surface is. ನೋಡಿ, inward flux ಯಾವತ್ತು negative and outward flux ಯಾವತ್ತು positive. That is a sign convention, you know it value. Net charge inside the closed surface ನೋಡಿ ಗಾಸ್ ಥಿಯರಮ್ ಏನ್ ಹೇಳ್ತಂದ್ರೆ ಫ್ಲಕ್ಸ್ phi is equal to 1 by epsilon times the total charge enclosed ಅಲ್ವಾ? ಸರಿ. ಸೊ ಚಾರ್ಜ್ ಎಷ್ಟು ಅಂತ ಕೇಳಿದ್ದಾರೆ. ಚಾರ್ಜ್ ಇಸ್ ನಥಿಂಗ್ ಬಟ್ ನೆಟ್ ಫ್ಲಕ್ಸ್ ನೆಟ್ ಇಂಟು ಎಪ್ಸಿಲಾನ್ ನಾಟ್ ಅಲ್ವಾ? ಸರಿ. ಫ್ಲಕ್ಸ್ ನೆಟ್ ಅಂತ ಯಾಕೆ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೋಡಿ, ಈ ಫ್ಲಕ್ಸ್ ಕೆಲವು ಇನ್ವರ್ಡ್ ಫ್ಲಕ್ಸ್ ಇರ್ತದೆ, ಕೆಲವು ಔಟ್ವರ್ಡ್ ಫ್ಲಕ್ಸ್ ಇರುತ್ತೆ. ಆದ್ರಿಂದ ನೋಡಿ, ಓಕೆ, -8 into 10 power 3 plus 4 into 10 power 3. Why is that? Because you need to realize one point very well, my dear students. Okay, outward flux is taken as positive, inward flux is taken as negative. Question correct agivode into epsilon naught. ಕೆಲವೊಮ್ಮೆ epsilon value 8.854 ಬರೆಯುವ ಅಗತ್ಯ ಬರಬಹುದು. ಅದು ಆಪ್ಷನ್ ನೋಡ್ಬೇಕು. ನನ್ನ ಆಪ್ಷನ್ ಅಲ್ಲಿ epsilon naught ಇತ್ತು, ಅದಕ್ಕೋಸ್ಕರ ನಾನು ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅದನ್ನು. ಫೈನ್. ಸರಿ, ಏನು ಉಳಿತದೆ ಇಲ್ಲಿ? -4 into 10 power 3 epsilon naught, and it is the charge. That's why its unit is nothing but coulomb. I hope you will be able to manage it well. ಅಲ್ವಾ? ಸರಿ. ಓಕೆ, ಆದ್ರೆ ಇಲ್ಲಿ ನೀವು ಆಡ್ ಮಾಡುವ ಫ್ಲಕ್ಸ್ ಆಡ್ ಮಾಡುವಾಗ ಎರಡನ್ನು ಪಾಸಿಟಿವ್ ತಗೊಂಡ್ರೆ ಯು ವಿಲ್ ನಾಟ್ ಗೆಟ್ ದಿ ಆನ್ಸರ್. ಯಾಕೆ ನಿಮ್ಗೆ ಆನ್ಸರ್ ಬರೋದಿಲ್ಲ ಅಂದ್ರೆ ನಿಮ್ಮ ಸೈನ್ ಕನ್ವೆನ್ಷನ್ಸ್ ಓಕೆ ಕರೆಕ್ಟ್ ಆಗಿ ಗೊತ್ತಿದ್ರೆ ಮಾತ್ರ ನಿಮ್ಗೆ ಸರಿಯಾದ ಉತ್ತರ ಬರುವಂತದ್ದು. 8 equal charge tiny drops are combined to form a big drop. If the potential on each drop is 10 volt, the potential of the big drop will be. But you always see the formula early. VB is equal to n to the power 2 by 3 V small. This is a shortcut which you can remember. Same shortcut nodi, capacitance of the bigger drop is equal to n to the power 1 by 3 into capacitance of the smaller drop. Adinda ನೀವು ಯಾವುದೇ CET books ಅನ್ನು ಓದಿದ್ರೆ ನಿಮಗೆ ಸೆಟ್ ಆಫ್ ರಿಲೇಷನ್ಸ್ ಕೊಡ್ತಾರೆ, ಅದನ್ನ ನೆನಪಿಟ್ರೆ ಆಯ್ತು. ಯಾವತ್ತು ಡ್ರಾಪ್ಸ್ ಕಂಬೈನ್ ಆದ್ರೆ, ಓಕೆ, ಚಾರ್ಜ್ ಡ್ರಾಪ್ಸ್ ಕಂಬೈನ್ ಆದ್ರೆ ಹೇಗೆ ಆಗುತ್ತೆ ಅಂತ ಹೇಳಿ ನೋಡಿ. ಎಷ್ಟು ಡ್ರಾಪ್ ಇದು? 8 ಈಕ್ವಲ್ ಡ್ರಾಪ್ಸ್ ಅಲ್ವಾ? ಸರಿ. 8 to the power 2 by 3. Okay, each drop of the smaller drop voltage is nothing but, so voltage is 10 volt alwa? Sorry, 8 to the power 2 by 3. 8 ಅಂತ ಬರೆದ ಕ್ಷಣ ಓಕೆ, ಕೆಲವರಿಗೆ ನೀವು ಮ್ಯಾಥ್ಸ್ ತುಂಬಾ ಇಂಟ್ರೆಸ್ಟ್ ಇದ್ರೆ ಇದೆಲ್ಲ ನಂಬರ್ಸ್ ನಿಮಗೆ ಯು ವಿಲ್ ಪ್ಲೇ ವಿತ್ ನಂಬರ್ಸ್ ರಾದರ್ ದ್ಯಾನ್ ವಿ ಹೇಟ್ ನಂಬರ್ಸ್. ಕೆಲವೊಮ್ಮೆ ಇಲ್ಲ, 2 ಕ್ಯೂಬ್ ಅಲ್ವಾ? 2 ಕ್ಯೂಬ್ ನೋಡಿ, 2 ಕ್ಯೂಬ್ ರೈಸ್ ಟು ದ ಪವರ್ 2 by 3. 8 ಬದಲಿಗೆ 2 ಕ್ಯೂಬ್ ಬರೀತಾನೆ ಇಂಟು 10. ಈಗ ಏನಾಗುತ್ತೆ? 3 and 3 ಕ್ಯಾನ್ಸಲ್ ಆಗುತ್ತೆ. 2 ಸ್ಕ್ವೇರ್ is ಅಂದ್ರೆ 4 into 10. And my answer is nothing but 40 volt is the right answer, dear students. Okay, ಇದನ್ನ ಶಾರ್ಟ್ ಕಟ್ ಮಾಡಬಹುದು. ಇಲ್ಲದಿದ್ರೆ ಕಾಮನ್ ಕನ್ವೆನ್ಷನಲ್ ಮೆಥಡ್ ಉಂಟು, ಅದು ಕಾಂಪಿಟೇಟಿವ್ ಎಕ್ಸಾಮ್ ಯೂಸ್ ಮಾಡಿದ್ರೆ ಇಟ್ ವಿಲ್ ಬಿ ಟೇಕಿಂಗ್ ಲಾಟ್ ಆಫ್ ಟೈಮ್. ಇಲ್ಲಿ ಏನೇ ಆಗುತ್ತೆ ಅಂತ ಹೇಳಿದ್ರೆ ನಮಗೆ ಆನ್ಸರ್ ಬರುವಂತದ್ದು ಒಂದು ಇಂಪಾರ್ಟೆಂಟ್ ಥಿಂಗ್, ಆನ್ಸರ್ ಎಷ್ಟು ಫಾಸ್ಟ್ ಬರುವಂತದ್ದು ಅದು ಸಹ ವೆರಿ ಇಂಪಾರ್ಟೆಂಟ್ ಥಿಂಗ್. ನೀವು ಎಲ್ಲ ಕರೆಕ್ಟ್ ಮಾಡಿ ಓನ್ಲಿ 20 ಕ್ವೆಶನ್ಸ್ ಮಾಡಿದ್ರೆ ದಟ್ ಈಸ್ ಆಲ್ಸೋ ದ ರಾಂಗ್ ಸ್ಟ್ರಾಟಜಿ. ಅಥವಾ ಎಲ್ಲ ಫಾಸ್ಟ್ ಮಾಡಿ ಎಲ್ಲವನ್ನು ಟಚ್ ಅಪ್ ಮಾಡಿ ಅದರಲ್ಲಿ 40 ರಾಂಗ್ ಆದ್ರೆ ದಟ್ಸ್ ಆಲ್ಸೋ ರಾಂಗ್ ಸ್ಟ್ರಾಟಜಿ. ಅದರಿಂದ ಎರಡನ್ನೂ ಬ್ಯಾಲೆನ್ಸ್ ಆಗುವಂತದ್ದು ಅಪ್ರೋಚ್ ನಿಮ್ಮ ಹತ್ರ ಯಾವತ್ತೂ ಇರಬೇಕು. ಆ ಅಪ್ರೋಚ್ ಬರಬೇಕಾದ್ರೆ ಯು ಹ್ಯಾವ್ ಟು ಟೇಕ್ ಮೋರ್ ಅಂಡ್ ಮೋರ್ ಮಾಡೆಲ್ ಪೇಪರ್ಸ್. ಬೇರೆ ಬೇರೆ ಸೋರ್ಸ್ ಇರ್ಬೋದು, ಈ ಟೈಮಲ್ಲಿ ನಿಮ್ಗೆ ಆನ್ಲೈನ್ ಅಲ್ಲಿ ಇರ್ಬೋದು, ಬೇರೆ ಬೇರೆ ಸೋರ್ಸ್ ಅಲ್ಲಿ ಮಾಡೆಲ್ ಪೇಪರ್ಸ್ ಇರ್ಬೋದು. ಮಾಡ್ತಾ ಹೋಗಿ. ನೀವು ಯಾವಾಗ ಮಾಡೆಲ್ ಪೇಪರ್ ಅನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀರಿ, ಓಕೆ, ಅದು ನಿಮ್ಗೆ ಎಕ್ಸಾಮ್ಗೆ ಪ್ರಾಕ್ಟೀಸ್ ಕೊಡ್ತದೆ. ಸರಿಯಾ? ಆಲ್ರೈಟ್. Two concentric spheres of radius r and small r have positive charges q1 as well as q2 with equal surface charge densities. What is the electric potential at the common center? Sorry, electric potential at the common center ಎಷ್ಟು ಸರ್ ಅಂತ ಹೇಳಿದ್ರೆ ಒಂದು ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳೋಣ. This is radius r, bigger one I'll call it as radius capital R. ಸರಿಯಾ? ಓಕೆ, ಸೊ ಇದರ ಮೇಲೆ ಚಾರ್ಜ್ q2 ಉಂಟು, ಇದರ ಮೇಲೆ ಚಾರ್ಜ್ q1 ಉಂಟು. ಇಲ್ಲಿ ಎಷ್ಟು ನೆಟ್ ಪೊಟೆನ್ಷಿಯಲ್ ಅಂತ ಕೇಳಿದ್ದಾರೆ.
1 by 4 pi epsilon naught. This is the potential due to the outer sphere. Potential due to the outer sphere ಅಂತ ಬರೀತೀನಿ. Okay, 1 by 4 pi epsilon Q1 divided by capital R. Potential due to the inner sphere VI. Okay, 1 by 4 pi epsilon naught Q2 divided by small r. Q2 divided by small r. What is the net potential? Net potential find out ಮಾಡಲಿಕ್ಕೆ V naught is equal to ನೋಡಿ V naught plus VI ಮಾಡಬೇಕು. ಸರಿ, ಇದು ಮಾಡಬೇಕಾದ್ರೆ ಪ್ರಾಬ್ಲಮ್ ನಮ್ಮ ಆಪ್ಷನ್ ಅಲ್ಲಿ ನೋಡಿ ಆನ್ಸರ್ ಸಮ್ ಅಪ್ ಮಾಡಿ ಆನ್ಸರ್ ಕೊಡ್ಲಿಲ್ಲ, ಸಿಗ್ಮಾವನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರಿಂದ ಏನ್ ಮಾಡ್ತೇನೆ ನೋಡಿ, ಸಿಗ್ಮಾ ಅಂದ್ರೆ ನನ್ಗೆ ಗೊತ್ತು ಜನರಲಿ Q divided by 4 pi r square. ಆಯ್ತಾ? ಓಕೆ, ನಾನು ಏನ್ ಮಾಡ್ತಾ ಇದ್ದೇನೆ ಅಂದ್ರೆ 4 pi r square ನೋಡಿ ಸಿಗ್ಮಾ ಅಂತ ಹೇಳಿದ್ರೆ ಓಕೆ, ಇಲ್ಲಿ ಒಂದು r ಅನ್ನು ನಾನು ಅಲ್ಲಿ ತರುತ್ತೇನೆ, ಸಿಗ್ಮಾ r Q divided by 4 pi r ಅಂತ ಬರೀತೇನೆ. ಅರ್ಥ ಆಗುತ್ತಾ ನಿಮ್ಗೆ? 4 pi r square ಅದರ ಒಂದು r square ನ ಒಂದು r ಅನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ಗೆ ಕೊಂಡು ಹೋಗ್ತೇನೆ, ಸಿಗ್ಮಾ r ಅಂತ ಬರ್ತದೆ. ಅದರಿಂದ ಇಲ್ಲಿ ನೋಡಿ Q1 divided by 4 pi epsilon 4 pi r ಉಂಟಲ್ಲ, ಅದನ್ನ ನಾನು ಏನ್ ಬರೀತೇನೆ ಅಂತ ಹೇಳಿದ್ರೆ ಅದನ್ನ ನಾನು ಸಿಗ್ಮಾ ಅಂತ ಬರೀತೇನೆ, ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಇರುತ್ತೆ. ಓಕೆ, ಅರ್ಥ ಆಗುತ್ತಾ? ಪುನಃ ಸಿಗ್ಮಾ ಮಾತ್ರ ಅಲ್ಲ, ಸಿಗ್ಮಾ ಆರ್ ಬರ್ಬೇಕದು, ಸಿಗ್ಮಾ ಆರ್ ಪ್ಲಸ್ ಅದೇ ರೀತಿಯಲ್ಲಿ Q2 divided by 4 pi small r. That is nothing but sigma small r divided by epsilon naught. So what I get, sigma by epsilon naught is equal to capital R plus small r. Okay. ಕೆಲವರಿಗೆ ಯೂಟ್ಯೂಬ್ ನೋಡ್ತಾ ಇರುವಾಗ, ವಿಡಿಯೋ ನೋಡ್ತಾ ಇರುವಾಗ ಅರ್ಥ ಆಗೋದಿದ್ರೆ ನೀವು ಬರೆದು ಕಲಿಬೇಕು, ಸ್ಟಾಪ್ ಮಾಡಿ ಓಕೆ ಸ್ಟೆಪ್ಸ್ ಅದನ್ನು ಬರೀರಿ. ಓಕೆ, ಅವಾಗ ಮಾತ್ರ ಅರ್ಥ ಆಗ್ತದೆ. ಕೆಲವೊಮ್ಮೆ 1 by 4 pi Q1 by 4 pi r ಅಂದ್ರೆ ಹೇಗೆ ಸರ್ ಅದು ಸಿಗ್ಮಾಗೆ ರಿಪ್ಲೇಸ್ಮೆಂಟ್ ಆಗುತ್ತೆ? ನಿಮ್ಗೆ ಸರಿಯಾಗಿ ವಾಟ್ ಯು ಆರ್ ಗೋಯಿಂಗ್ ಟು ರಿಪ್ಲೇಸ್ ಇಲ್ಲಿ ನೋಡಿ, Q1 divided by 4 pi r ಅನ್ನು ನಾನು ಸಿಗ್ಮಾ ಅಂತ ಬರೀತೇನೆ, ಸಿಗ್ಮಾ ಆರ್ ಅಂತ ಬರೀತೇನೆ ಅಲ್ವಾ? ಸರಿ, ಅದನ್ನ ಯಾಕೆ ಅಂತ ಹೇಳಿ ನಾನು ಇಲ್ಲಿ ನಿಮ್ಗೆ ತೋರಿಸಿದ್ದೇನೆ. 22, question number 22. Two capacitors of capacitances 3 microfarad and 6 microfarad are charged to a potential of 12 volt each. They are now connected to each other with positive plate of one is connected to positive plate of the other, negative plate is connected to the negative plate of the other. The potential difference across each will be ಅಂತ ಹೇಳಿದ್ರೆ two capacitors plus and minus. Okay, they are connected in this manner. Okay, you know that they are connected in parallel. Okay, ಮೊದಲಿಗೆ 12 ವೋಲ್ಟ್ ಇದು ಸಹ 12 ವೋಲ್ಟ್, ಇದು ಸಹ 12 ವೋಲ್ಟ್, ಸರಿಯಾ? ಓಕೆ, ಇವಾಗ they are connected parallel. Charge distribution will take place in the normal circumstances till they attain the same potential. Illi luckily we don't have to use anything. Problem is very simple. I will be going to the answer. 12 volt is the answer. Why 12 volt is the answer? Because you must remember the first one is charged to 12 volt, second one is charged to 12 volt. When I connect like this one, remember, okay, they are connected to each other in this manner, then there is no charge distribution. Potential of the first one and potential of the second one individually will remain the same. ಒಂದು ವೇಳೆ ಒಂದು 12 ವೋಲ್ಟ್ ಇನ್ನೊಂದು 16 ವೋಲ್ಟ್ ಗೆ ಚಾರ್ಜ್ ಮಾಡಿದ್ರೆ charge distribution takes place till they attain the common potential. ಅದಕ್ಕೆ ಫಾರ್ಮುಲಾ ಉಂಟು, V is equal to okay C1 V1 plus C2 V2 divided by C1 plus C2. ಅದನ್ನು ಇಲ್ಲಿಗೆ ಸಹ ಯೂಸ್ ಮಾಡಬಹುದು. ಅದನ್ನು ಯೂಸ್ ಮಾಡಿದ್ರೆ ಸಹ ನಿಮಗೆ ಆನ್ಸರ್ 12 ವೋಲ್ಟ್ ಬರುತ್ತೆ. But use the basic sense of physics, my dear students. You will get the answer. That is nothing but 12 volt. ಇದನ್ನು ಯೂಸ್ ಮಾಡುವ ಅಗತ್ಯ ಇಲ್ಲ. ಇದು ಯಾವಾಗ ಯೂಸ್ ಮಾಡ್ಬೇಕಂತ ಹೇಳಿದ್ರೆ V1 V2 ವ್ಯಾಲ್ಯೂ ಬೇರೆ ಬೇರೆ ಇದ್ರೆ ಯೂಸ್ ಮಾಡಬಹುದು, ಇಲ್ಲದ್ರೆ 12 ವೋಲ್ಟ್ ಇಸ್ ದ ರೈಟ್ ಆನ್ಸರ್, ರೈಟ್? ಓಕೆ. 23rd question. Two large thin metal sheets have equal surface charge densities of opposite sign. The electric field between these sheets. Capacitors, parallel plate capacitor, ಅದದ್ದು ಥಿಯರಿ ಓದಿದ್ರೆ ನಿಮಗೆ ಸ್ಟ್ರೇಟ್ ಅವೇ ನಿಮಗೆ ಗೊತ್ತಾಗುತ್ತೆ. Electric field between the plates of the capacitor or sheets. You know that sigma divided by, what is that value of the electric field? Electric field is nothing but sigma divided by epsilon naught in this case. I know the answer, sigma 26.4 into 10 power minus 12, and epsilon naught value we should know 8.85 into 10 power minus 12. Okay, we'll go into the answer straight away. Option number 3 is the right answer. So 10 power minus 12, 10 power minus 12 gets cancelled. 8.85 into 26.4. Nodi, ನಿಮಗೆ 10 power minus 12, 10 power minus 12 ಹೋದ್ಮೇಲೆ ನಿಮಗೆ ಕ್ಲಿಯರ್ ನಂಬರ್ ಬರಬೇಕು. ಕ್ಲಿಯರ್ ನಂಬರ್ ಬರಬೇಕಾದ್ರೆ ಒಂದೇ ಇದು ಆಪ್ಷನ್ ಇರಬೇಕು ಅಥವಾ ಇದು ಆಪ್ಷನ್ ಇರಬೇಕು ಅಲ್ವಾ? ಈಗ ನೋಡಿ 26.48 24/8 ಇರುವಾಗ 3 ಬರುತ್ತೆ.
26.4 ಮತ್ತೆ 8 ಒಟ್ಟಿಗೆ ಸ್ವಲ್ಪ ಎಕ್ಸ್ಟ್ರಾ weightage ಉಂಟು 8.85 ಉಂಟಲ್ಲ. Okay, but anyway my answer will not be 2. My answer will be 3, closer to 3 plus ಇರಬಹುದು ಅಥವಾ ಸ್ವಲ್ಪ 3 minus ಇರಬಹುದು. But straight away you will be taking this answer. Yes, exact ಮಾಡಿದ್ರೆ ನಿಮಗೆ ಅದೇ ಆನ್ಸರ್ ಸಿಗುತ್ತೆ. ಬಟ್ ಅಂತದ್ದು ಮಾಡುವ ಯಾವುದೇ ಅಗತ್ಯ ನಿಮ್ಮ ಹತ್ರ ಇಲ್ಲ. Next problem ಮಾಡುವ. The spatial distribution of electric field due to charge A and B. ಒಂದು ಚಾರ್ಜ್ ಇಲ್ಲಿ ಉಂಟು A, ಇಲ್ಲಿ ಚಾರ್ಜ್ B ಉಂಟು as shown in the figure. Which of the following statements are correct? Lines of force. ಇದರ ಬಗ್ಗೆ ನಿಮಗೆ ಕ್ಲಿಯರ್ ನಾಲೆಜ್ ಇದ್ರೆ ನಿಮಗೆ ಆನ್ಸರ್ ಉಂಟು. ಸರಿ, ಫಸ್ಟ್ ಗೆ ಚಾರ್ಜ್ ಯಾವುದು ಪಾಸಿಟಿವ್ ಯಾವುದು ನೆಗೆಟಿವ್ ಬಗ್ಗೆ ಮಾತಾಡಿ. ಸರಿಯಾ? ನೋಡಿ, ಚಾರ್ಜ್ A ನೋಡ್ತಾ ಇದ್ರೆ and see the field lines here. The field lines are starting from A, alwa? Field lines are starting from A and field lines are entering into B. And that's why you must remember that charge at A is positive. Okay, charge at B is negative. These are all things which I'm going to find out. That is what. Okay, yeah. Then they are asking me about which charge is bigger, which charge is smaller. Okay, right. Lines of force are more crowded at A. Look at this. 4 lines are there. Here, just like the number, no, 6 lines are there. Lines of force are crowded. That's why you need to understand clearly that A value is more than B. There's more charge, more field lines there, you will get it. Is it right? Okay, therefore, what is your answer? Let me see. Okay, A is positive. Option number A is correct here. A is positive, B is a negative charge. Okay, magnitude of the charge wise, if you ask me, charge of A is bigger than charge of B, right? Okay, so this is perfectly correct. We got it right. Next, 25th question. Simple, artha madidre matra correct agi gottagutte idu nodi. There is a circuit. Sariyagi nodi. Current passing through 4 ohm resistor will be 0. Illi pass ಆದ current 0 ಇರಬೇಕು. Correct ಆಗಿ ಅರ್ಥ ಆಗುತ್ತಾ? ಸರಿ. I hope you got it. Okay. ಇಲ್ಲಿ ಪಾಸ್ ಆದ ಕರೆಂಟ್ 0 ಇರಬೇಕಾದ್ರೆ ನೋಡಿ, ಒಂದು ಲೂಪ್ ಇಲ್ಲಿ ಉಂಟು, ಇನ್ನೊಂದು ಲೂಪ್ ಇಲ್ಲಿ ಉಂಟು. What is the current in this loop? We'll find out. Forgetting about the other loop. Okay, yes. Look at the way in which the cells are connected here. Fine. Cells, if at all you see the entire path of this one, just see this path only. Okay. So what we'll get is they are connected in opposition. So 9 minus 6 is the total voltage divided by 4 plus 2 is nothing but the total resistance. That speaks about the current there. Right? Okay. Now let me talk about this one. Yeah. Let us take this particular loop now. When you take this loop also, you'll understand that 6 volt and 3 volt. Look at this. This is how exactly the current will flow. Yeah, all right. When the current will flow like this one, in this case, the current will flow in this manner so that the net current will be 0. Okay, let me see. 6 volt as well as 3 volt. 6 minus 3 divided by, okay, R plus 4 ohm. Okay, yes, R plus 4 ohm. Okay, ಇದು ಯಾಕೆ ಬರ್ದೇನೆ ನಾನು ಇರೇಸ್ ಮಾಡ್ತೇನೆ ನೋಡಿ ಸರಿಯಾಗಿ, ಈಗ ಅರ್ಥ ಆಗ್ಬೇಕು ನಿಮಗೆ. ಸರಿಯಾ? ಓಕೆ, ಸ್ವಲ್ಪ ವಿಡಿಯೋವನ್ನು ಪಾಸ್ ಮಾಡಿ ಚೆಕ್ ಮಾಡಿ ಯಾಕೆ ಹೀಗೆ ಬರ್ದೆ ಅಂತ ಹೇಳಿ. ಯಾಕೆ 6 minus 3 ಬರೀತಾನೆ, 6 plus 3 ಯಾಕೆ ಬರೆಯೋದಿಲ್ಲ? ಅದರ ಪೊಲಾರಿಟಿ ಚೆಕ್ ಮಾಡಿ ನೋಡಿ. ಪ್ಲಸ್ ಇಟ್ಟು ಪ್ಲಸ್ ಪ್ಲೇಟ್ ಟು ಪ್ಲಸ್ ಪ್ಲೇಟ್, EMFs are not added up, EMFs are subtracted here, and because cells are connected in opposition. ಯಾವತ್ತು ನಿಮಗೆ ಗೊತ್ತಿರಬೇಕು. ಓಕೆ, ಪಾಸಿಟಿವ್ ನೆಗೆಟಿವ್, ಅಗೇನ್ ಪಾಸಿಟಿವ್ ನೆಗೆಟಿವ್, ಇಲ್ಲಿ ಮಾತ್ರ EMF ಆಡ್ ಅಪ್ ಆಗ್ತದೆ. ಒಂದು ವೇಳೆ ನೋಡಿ ಹೀಗೆ ಇದ್ದು ಪುನಃ ಹೀಗೆ ಕನೆಕ್ಟ್ ಆದ್ರೆ, ಓಕೆ, ಅಥವಾ ಪಾಸಿಟಿವ್ ಕನೆಕ್ಟ್ ಇದ್ರೆ ಅದರಲ್ಲಿ EMFs will be subtracted. ಅರ್ಥ ಮಾಡ್ತೀನಿ. ಇಲ್ಲಿ ಮತ್ತೆ ಏನು ಕ್ಯಾಲ್ಕುಲೇಷನ್ ಮಾಡಿಲ್ಲ. 9 minus 6 is 3, 6 minus 3 is 3 over this is both are one and the same, right? Gets cancelled. 4 plus 2 is equal to R plus 4. Simply you must understand that 25th option number B is the right answer. This is the best way of going about it and finding the answer. Sir, can I use Kirchhoff's law? Yes, but time ತಗೊಳ್ಳುತ್ತೆ ಅಷ್ಟೇ, ಡಿಫರೆನ್ಸ್ ಇದೆ ಅಷ್ಟೇ. 26th question. ಸಿಂಪಲ್, ಯಾವುದೇ ಕ್ವೆಶ್ಚನ್ ಅನ್ನು ಟಫ್ ಅಂತ ಗ್ರಹಿಸಬೇಡಿ, ಬೇಸಿಕ್ ಕ್ವೆಶ್ಚನ್ಸ್ ಮಾಡ್ತಾ ಹೋದ್ರೆ ಆಯ್ತು. ಇಲ್ಲಿ ನಿಮ್ಗೆ ಓಕೆ ಸರ್ ಇದರಲ್ಲಿ ಟಫ್ ಕ್ವೆಶ್ಚನ್ ಬರ್ಬೋದಾ? ಬಂದೇ ಬರುತ್ತೆ ಕ್ವೆಶ್ಚನ್ಸ್. ಒಂದು 60 ಕ್ವೆಶ್ಚನ್ ಅಲ್ಲಿ ಒಂದು 5-6 ಕ್ವೆಶ್ಚನ್ಸ್ ಟಫ್ ಇರುತ್ತೆ. ಇಫ್ ಎಟ್ ಆಲ್ ಯು ಆರ್ ಗುಡ್, ಯು ಆರ್ ಪ್ರಿಪೇರ್ಡ್ ವೆಲ್, ಯು ಕ್ಯಾನ್ ಅಟೆಂಪ್ಟ್ ಇಟ್. ಬಟ್ ಸರ್ ಐ ಆಮ್ ನಾಟ್ ಪ್ರಿಪೇರ್ಡ್ ದ್ಯಾಟ್ ಗುಡ್, ಏನ್ ಮಾಡೋದು? ನೋ ಪ್ರಾಬ್ಲಮ್,
Please understand your paper is out of 55. Get 55 marks, get 52 marks, 50 marks. It's a good scoring in physics. Okay, therefore, at this point of time, okay, idu nanu prepare madlilla. Okay, adra ಬಗ್ಗೆ ತುಂಬಾ ಜಾಸ್ತಿ ತಲೆಬಿಸಿ ಮಾಡ್ಲಿಕ್ಕೆ ಹೋಗಬೇಡಿ. ಬಟ್ ಏನು ನೀವು ಪ್ರಿಪೇರ್ ಮಾಡಿದಿರಿ, ಏನು ಪ್ರಿಪರೇಷನ್ ಮಾಡಿದಿರಿ, ಅದರಲ್ಲಿ ನಿಮಗೆ 100% ಕಾನ್ಫಿಡೆನ್ಸ್ ಇರಬೇಕು. ಯಾವುದೇ ಟೈಪ್ ಇದು ಪ್ರಾಬ್ಲಮ್ ಬಂದ್ರೆ ಟು ಸರ್ಟನ್ ಲೆವೆಲ್ ನಾನು ಮಾಡ್ತೇನೆ ಅಂತ ಹೇಳಿ. ಓಕೆ, ಸರಿಯಾ? There is two cells are connected in opposition. ನೋಡಿ ಸರಿಯಾಗಿ. EMF as E1, the other cell is 6 volt. Okay, internal resistance is nothing but 2 ohm. ಇದರದ್ದು 6 volt ಇರುತ್ತೆ and 2 ohm internal resistance ಅಲ್ವಾ? Okay, ಇನ್ನೊಂದು E2 ಅಂತ ಹೇಳಿದ್ರೆ 4 volt ಇರುತ್ತೆ, internal resistance is nothing but 8 ohm. The potential difference across the terminals A and B is, okay, sorry, ಇದು ನಮ್ಮದು A, ಇದರದ್ದು B. Okay, potential difference. In fact, I am asking you, actually ಅವರು ಏನು ಕೇಳಿದ್ದಾರೆ ಅಂದ್ರೆ terminal PD across the second cell ಅಷ್ಟೇ. Terminal PD across the second cell find out ಮಾಡಿದ್ದಾರೆ. Okay, terminal PD across the second cell find out ಮಾಡಬೇಕಾದ್ರೆ okay, I will tell you what to be done. We know current in the circuit. Current in the circuit, I have told you, total EMF divided by total opposition resistance alwa. 6 and 4 are connected in opposition here alwa, helidene puna. Okay, so that is 2 divided by resistance is to 8 plus 2, which is nothing but 8 plus 2 and the baritan 10. So 0.2 ampere is the current flowing through the circuit, right? Okay, istu gottaita? Sorry. Now terminal PD across the first cell, nodi, terminal PD across second cell ಕೇಳಿದ್ದಾರೆ ಅಲ್ವಾ? ಸರಿ, A and B ಕೇಳಿದ್ದಾರೆ, ಅದೇ ಮಾಡುವ. Terminal PD across the second cell. What's the formula for terminal PD? V is equal to E minus IR. Right alva? V is equal to E. EMF is to 4 volt. Right? Okay. Minus. Okay. ಆದರೆ ಇಲ್ಲಿ ಮೈನಸ್ ಯಾಕೆ ಬರೆಯುವುದಿಲ್ಲ ಅಂತ ಹೇಳಿದ್ರೆ ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ, ಟರ್ಮಿನಲ್ PD of first cell ಮಾಡ್ತೇನೆ. ಇಲ್ಲ ಅಂದ್ರೆ ಅಲ್ಲಿ ಕಾನ್ಸೆಪ್ಟ್ ಸ್ವಲ್ಪ ಕಷ್ಟ ಆಗ್ಬೋದು. ಟರ್ಮಿನಲ್ PD of first cell. So E minus IR. E minus IR and the 6 minus 2 is the current there. Okay, so 2 is the internal resistance alwa. Okay, 0.2 ampere is the current. 6 minus 0.4, 6 minus 0.4 andre 5.2 into 0.4, yeah, 5.4. 6 volt andre 1 nimisha. 6 volt, yeah. I is the current which is nothing but 0.2. This is nothing but, okay, 2, 5.4. 5.4 volt alwa. Sorry. Okay, ಇಲ್ಲಿ ಎಷ್ಟು ಬರುತ್ತೆ? 4, okay, plus 5.4 volt. ಇಲ್ಲಿ ಏನ್ ಮಾಡಬೇಕು ಸರ್? ಫಾರ್ಮುಲಾ ಯಾಕೆ? Terminal PD when the other cell is charging, then answer is VE plus IR. ಯಾಕೆ ಸರ್ other cell charging? Look at the value. This is nothing but 6 volt, my dear students. This is nothing but 6 volt. You're getting it? Okay, yeah. Maybe I'll put this way. This is nothing but 6 volt. This is 4 volt. Therefore, you must understand that the other cell is getting charged. Therefore, E plus IR. So, N baritanelli E plus 4 plus I is the this one current which is nothing but 0.2. Internal resistance is nothing but 8 there. Okay, so what you get is V is equal to 5.6 volt. You are getting it, 5.6 volt. Yeah. Therefore, why I wrote like this one E plus IR? Why you don't write E minus IR? Because first cell is trying to charge the second cell. That's the concept we are using it, and 5.6 volt is the right answer. ನೋಡಿ, ಸೆಲ್ ಓಪನ್ ಸರ್ಕ್ಯೂಟ್ ಅಲ್ಲಿ ಇದ್ರೆ EMF ಮತ್ತು V ಒಂದೇ ಇರುತ್ತೆ ಅಲ್ವಾ? ಸೆಲ್ ಕ್ಲೋಸ್ ಸರ್ಕ್ಯೂಟ್ ಅಲ್ಲಿ ಇದ್ರೆ okay, EMF is bigger than the terminal PD. Okay, ಒಂದು ವೇಳೆ okay ಚಾರ್ಜಿಂಗ್ ಆಫ್ ದ ಸೆಲ್ ಆಗುತ್ತಾದ್ರೆ EMF ಕಡಿಮೆ ಇರುತ್ತೆ, okay, terminal PD ಜಾಸ್ತಿ ಇರುತ್ತೆ. Okay, ಅದರಿಂದ ಯಾವ ಕಂಡೀಷನ್ ಅಲ್ಲಿ ಕ್ವೆಶ್ಚನ್ಸ್ ಕೇಳಿದ್ದಾರೆ ಅದನ್ನು ನೋಡಬೇಕಾಗುತ್ತೆ. The effective resistance between A and B in the circuit shown in the figure. Simplest problem. Effective resistance between the points R and R. They are in parallel. R by 2, R and R, they are in series. Correct? No. So what you will be getting in this case, you will have to understand clearly. ಕೆಲವರು ಗ್ರಹಿಸ್ತಾರೆ, ನಾನು ಹೇಳ್ದಲ್ಲ ಈಗ R and R in parallel, answer R by 2. R and R are in series plus R by 2. My answer is done.
No, not correct. You need to understand clearly that this circuit is little different here because this is connected to the ground 0 volt. This is also connected to ground 0 volt. Therefore, you have to understand that this circuit is, this is connected to a single one because they are connected to the common potential as good as connected by the wire, right? Okay. Now, I hope you'll be able to manage this question right now. Okay, R and R is been connected to you. Is it right? Okay. So they have asked to find out the between A and B. Sorry, no, this is A, this is B. Okay. ಸರಿಯಾ? ಸೊ ಇವಾಗ ಬಂದ ತಕ್ಷಣ ಅದರಿಂದ ಅರ್ಥ ಆಯ್ತಾ ಡಿಯರ್ ಸ್ಟೂಡೆಂಟ್ಸ್? ನಾನು ಹೇಳಿದೆ ಅಲ್ಲಿ ಯಾಕೆ ಮಿಸ್ಟೇಕ್ ಮಾಡ್ತೇವೆ ಅಂತ ಹೇಳಿ, ಅದಕ್ಕೋಸ್ಕರ ನಾನು ಮಿಸ್ಟೇಕ್ ಮಾಡಿ ನಿಮ್ಗೆ ಹೇಳಿದೆ ನಾನು. R and R are in series. Okay, yes. Sorry. This R and this R are in parallel. Then this R and this R are in series with answer. ಅಷ್ಟು ಸುಲಭದಲ್ಲಿ ಬರೋದಿಲ್ಲ. ಇಲ್ಲಿ A and B ಮತ್ತು ಕೇಳಿದ್ದಾರೆ ನೋಡಿ, ಇಲ್ಲಿ A and B ನಡುವಲ್ಲಿ ಇದೆ. ಸರಿಯಾ? ಓಕೆ. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸರ್ಕ್ಯೂಟ್ ಡಯಾಗ್ರಾಮ್ ಹೇಗೆ ಚೇಂಜ್ ಆಗುತ್ತೆ ನೋಡಿ. A ಮತ್ತು B ನಡುವೆ, A ಮತ್ತು B ನಡುವೆ ಸರಿಯಾಗಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. R and R ಉಂಟು, ಅದರ ಇಫೆಕ್ಟಿವ್ ವ್ಯಾಲ್ಯೂ ವಿಲ್ ಬಿ R/2. ಇದು A ಅಂತ ತಗೊಳ್ಳಿ, ಇದು B ಅಂತ ತಗೊಳ್ಳಿ. ರೀಡ್ರಾಯಿಂಗ್ ದ ಸರ್ಕ್ಯೂಟ್ ಯಾವತ್ತು ಕಲಿಬೇಕು. ದಿಸ್ ಇಸ್ R/2. ಓಕೆ. ಮತ್ತು ಸರಿಯಾಗಿದೆ ಸರ್, ಇದು ಔಟ್ವರ್ಡ್ಸ್ ಬರ್ತದೆ. ನಮ್ಗೆ ಔಟ್ವರ್ಡ್ಸ್ ಬರ್ಬೋದು, ಇನ್ನರ್ ಸರ್ಕ್ಯೂಟ್ ಅಲ್ಲಿ ಸಹ ಬಂದ್ರೆ ನೋಡಿ. ಇದನ್ನೇ ನಾನು ಇಲ್ಲಿ ಹೀಗೆ ಮಾಡಿದ್ರು ಸರ್, ದಿಸ್ ಒನ್ ಇನ್ ದ ಸೇಮ್ R and R. Is it right? Okay, of course it is coming as out, so therefore you have to understand that 2R is the resistance which is there connected parallel in. Okay, now 2R ಮತ್ತು R/2 parallel ಮಾಡಬಹುದು ಯಾವತ್ತು. RP is equal to okay R/2 into 2R divided by R/2 plus 2R. Okay, ಎಲ್ರಿಗೂ ಮಾಡ್ಲಿಕ್ಕೆ ಆಗುತ್ತೆ ಅಂತ ಬಯಸ್ತೇನೆ. 2R divided by 5 is the right answer. Option number C is right. Okay, sorry. Let's go to the next question. 20th question. When key is pressed at time t is equal to 0, which of the following statements about current I in the resistor AB of the circuit is true here? Which statement is true when the key is pressed at time t is equal to 0? That's very important. This is the same question we'll ask time in steady state anta kelbodu atha after long time anta kelbodu at t equal to 0, right? When at t equal to 0, what is the situation? One is 1000 ohm here, there is also 1000 ohm, there is a capacitor of C, 1 microfarad is there, right? Okay. At time t equal to 0, at time t is equal to 0, okay, capacitor starts charging this, capacitor starts storing the charges, and therefore you must understand that there is no current will flow through this one. All the charges will be stored, try to store under the capacitor at t is equal to 0. Therefore, at t equal to 0, understand that at t equal to 0, what's the current, sir? Current is nothing but voltage is nothing but 2 and 1000 is nothing but the resistance there. All right. So what I get is nothing but 2 milliampere. This is only at t equal to 0. A moment here. Find 2 is equal to 2 milliampere. Right? Okay. When the capacitor is fully charged, what will happen now? I'll tell you. Now this is at t equal to 0. When capacitor is fully charged, then you must remember that it blocks DC. It blocks DC. Alva? Sorry. Okay. Ivaga ಎಷ್ಟು current ಆಗುತ್ತೆ sir? Ivaga current I is equal to total voltage. It doesn't allow the current to pass through it. Forget about this one. Okay. It is 2 volt divided by 2000. Yake 2000 sir? Okay, 100, 1000 plus 1000, you will find that is altogether 2000. So your answer is nothing but 1 milliampere. Therefore, okay, when the capacitor is fully charged, capacitor is fully charged. Yakendele options ಬಗ್ಗೆ optional ಅದೆಲ್ಲ data ಉಂಟು ನೋಡಿ. Okay, now the question is I is equal to 2 milliampere at all time. It's a wrong option there because it's a 2 milliampere in the beginning, but later it goes on decreasing and it becomes 1 milliampere when the capacitor is fully charged. 1 milliampere at all the time? No, 1 milliampere only when the capacitor is fully charged. It oscillates between 1 milliampere to 2 milliampere. It's wrong answer. Okay, if 3 are wrong, then automatically is correct. But at time t equal to 0, I is equal to 2 milliampere. With the time goes, we find that it will reach to 1 milliampere. So this is how exactly the
system works, dear students. Okay, capacitor blocks DC. In the alternating current chapter ಅಲ್ಲಿ ಸಹ ಈ ಬಗ್ಗೆ ಇದರ ಬಗ್ಗೆ ಕಾನ್ಸೆಪ್ಟ್ ಬರುತ್ತೆ. Capacitor of capacitance 10 microfarad is charged to 10 volt. The energy stored in it is very simple. That's the question ಬರುತ್ತೆ. ಅದಕ್ಕೋಸ್ಕರ ನಾನು ಹೇಳಿದ್ದು ನೀವು ಬೋರ್ಡ್ ಎಕ್ಸಾಮ್ ನ್ಯೂಮರಿಕಲ್ ನೀವು ಕರೆಕ್ಟ್ ಆಗಿ ಕಲಿತ್ರೆ ಒಂದು 30-35 ಮಾರ್ಕ್ಸ್ ಬರುವ ಯಾವುದೇ ಬರ್ಲಿಕ್ಕೆ ಯಾವುದೇ ಕಷ್ಟ ಇಲ್ಲ. ಬೋರ್ಡ್ ಎಕ್ಸಾಮ್ ಇಂದು ನ್ಯೂಮರಿಕಲ್ಸ್ ಮಾತ್ರ ಮಾಡಿದ್ರೆ ಅಫ್ಕೋರ್ಸ್ ನಿಮ್ಗೆ ಅದಕ್ಕಿಂತ ಜಾಸ್ತಿ ಮಾಡಬೇಕು. ಆಸ್ ಐ ಸೆಡ್ 35 is not your goal. You should be touching 50 and 50 plus ಅಲ್ವಾ. ಅದಕ್ಕೋಸ್ಕರ ಹೇಳುದು 35 ಬರಬೇಕಾದ್ರೆ ಬೋರ್ಡ್ ಎಕ್ಸಾಮ್ ನ್ಯೂಮರಿಕಲ್ಸ್ ಕರೆಕ್ಟ್ ಆಗಿ ಗೊತ್ತಿದ್ರೆ ಆಯ್ತು. ಇಂಥದ್ದು ಕ್ವೆಶನ್ಸ್ ತುಂಬಾ ಇರುತ್ತೆ. one of the examples I have given so many examples to you. So u is equal to half cv square. Okay, ಎಲ್ರಿಗೂ ಮಾಡ್ಲಿಕ್ಕೆ ಬರುತ್ತೆ, ಇದು ನನ್ನ ಅಗತ್ಯ ಇಲ್ಲ. half into c ಅಂದ್ರೆ 10 micro, 10 into 10 power minus 6. v square is nothing but 10 square. Just manage it. 10 square into 10 is 10 power 3. 10 power 3 into 10 power minus 6 is nothing but 10 power minus 3. Half into 10 power minus 3. I hope you will be able to manage that. And all answers are given in terms of micro alwa. Then the 10 power micros adan alli 1000 by 200 500 microjoule is the right answer, dear students. Therefore there is no difficulty to manage this question. 30th question. The series grouping of cells is more advantageous when, okay, nodi ನೀವು cells ಅನ್ನು series ಮಾಡಬಹುದು, cells ಅನ್ನು parallel ಮಾಡಬಹುದು, okay, mixed grouping ಮಾಡಬಹುದು, ಇದೆಲ್ಲ various possibilities are there. Okay, ನಮಗೆ series grouping ಮಾಡಿದ್ರೆ advantages ಯಾವಾಗ ಆಗುತ್ತೆ, ಯಾಕೆ advantages ಅಂತ ನೋಡಬೇಕು. Okay, ಸರಿಯಾ. Option B is the right answer. External resistance is greater than the internal resistance of the combination. ಯಾಕೆ ಅದು ಅಂತ ಹೇಳಿದ್ರೆ ನೋಡಿ, series combination ಅಲ್ಲಿ ನೋಡಿ, so ಒಂದು m cells ಉಂಟಂತ ಗ್ರಹಿಸಿ ಆಯ್ತಾ. each has got EMF E, internal resistance R, and they are connected to an external resistance capital R. ನೋಡಿ ಇಲ್ಲಿ ಸರಿಯಾಗಿ ಆಯ್ತಾ. ಆಗ ಕರೆಂಟ್ ಎಷ್ಟು, ಕರೆಂಟ್ is total EMF. ಟೋಟಲ್ EMF ಅಂದ್ರೆ m cells ಉಂಟು, ಒಂದೆರಡಲ್ಲ m cells ಉಂಟು. total EMF is E plus E m times ಮಾಡಿದ್ರೆ ME divided by external resistance is capital R. internal resistance ಉಂಟು ನೋಡಿ, R is the internal resistance of one cell. Such m cells are there. Okay, m cells ಇದ್ರೆ ಎಷ್ಟು internal resistance ಆಗ್ತದೆ, mR ಆಗುತ್ತೆ ಅಲ್ವಾ. So this is nothing but the expression for the current alwa. Okay, sorry, namge if R is very very large compared to mR adre, if R is very very large compared to mR adre, okay, I can definitely drop mR. So what I get is nothing but I is equal to m into E by R, m into E by R alwa. So this is as good as, remember, m into current due to one cell, current due to one cell. ನೋಡಿ m term ಬಂದಾಕ್ಷಣ ಏನು ಅರ್ಥ, ಇದರಲ್ಲಿ larger the number of cells you are putting it, larger will be the current what you can get. That becomes a more advantage. Therefore external resistance ಯಾವತ್ತು greater than internal resistance ಇದ್ರೆ ನಿಮಗೆ series grouping is very advantageous, right? Okay, so dear students, ನಾವು ಏನು ಮಾಡಿದ್ರೆ ಅಂತ ಹೇಳಿದ್ರೆ ನೋಡಿ 30 questions ನಾನು ಈಗ ಮಾಡಿದ್ದೇನೆ. This will be one module for you ಅಲ್ವಾ. ಇನ್ನೊಂದು ವಿಡಿಯೋ ಇರುತ್ತೆ, ಇದರಲ್ಲಿ ಪುನಃ 30 questions ಮಾಡ್ತೇವೆ ನಾವು. ಓಕೆ, ಆ 30 questions ಅನ್ನು ಓಕೆ ಸ್ಟಿಲ್ ನೋಡಿ, ಇದರಲ್ಲಿ ಚಾಪ್ಟರ್ಸ್ ಇನಿಷಿಯಲ್ ಚಾಪ್ಟರ್ಸ್ ಆಗಿದೆ, ಪುನಃ ಉಳಿದೆಲ್ಲ ಚಾಪ್ಟರ್ಸ್ ಅಲ್ಲಿ ಬೇರೆ ಬೇರೆ ಕ್ವಶನ್ಸ್ ಬರ್ತದೆ. ಓಕೆ, ಸೊ ಮಿಕ್ಸಿಂಗ್ ವಿಲ್ ಬಿ ದೇರ್. ಓಕೆ, ಇದು ಯಾಕೆ ಸರ್ ಹೀಗೆ ಈ ಆರ್ಡರ್ ಅಲ್ಲಿ ಮಾಡಿದರೆ, ನಿಮ್ಗೆ ಕೆಲವು ಸತಿ ಈ ಆರ್ಡರ್ ಅಲ್ಲಿ ಸಿಗುತ್ತೆ, ಕೆಲವು ಸತಿ ಸೆಕೆಂಡ್ PUC ಕ್ವಶನ್ಸ್ ಫಸ್ಟ್ ಬರುತ್ತೆ, ಫಸ್ಟ್ PUC ಲೇಟರ್ ಬರ್ತದೆ, ನಡುವಲ್ಲಿ ಬರ್ತದೆ. ಅದರಿಂದ be ready for any order because we have got 16 sets of papers are there. So random orientation ಇರ್ತದೆ, orientation questions ಅಲ್ಲಿ random ಆರ್ಡರ್ ಇರ್ತದೆ. ಓಕೆ, ನಿಮ್ಮ ಆರ್ಡರ್ ನಿಮ್ಮ ಫ್ರೆಂಡ್ ಇದು ನೇಬರಿಂಗ್ ಕ್ವಶನ್ ಹ್ಯಾಂಡ್ ಇದ್ದು ಆರ್ಡರ್ ಸೇಮ್ ಇರೋದಿಲ್ಲ, ಬೇರೆ ಬೇರೆ ಇರ್ತದೆ. ಆಪ್ಷನ್ ಅಲ್ಲಿ ಆರ್ಡರ್ ಚೇಂಜ್ ಇರ್ತದೆ. ಅದರಿಂದ ಕರೆಕ್ಟ್ ಆಗಿ ಓಕೆ ಅರ್ಥ ಮಾಡ್ಕೊಳ್ಳಿ. ಸೆಕೆಂಡ್ PUC ನಾನು ಅಟೆಂಪ್ಟ್ ಮಾಡ್ತೇನೆ, ಫಸ್ಟ್ PUC ಅಟೆಂಡ್ ಮಾಡ್ತೇನೆ ಅಂತದಲ್ಲ, ಮಾಡ್ತಾ ಹೋಗ್ಬೇಕು. ಯಾವ್ದು ನಮ್ಗೆ ಕಷ್ಟ ಅಂತ ಭಾವಿಸ್ತದೆ ಅದನ್ನ ಬಿಟ್ಬಿಡಿ, ಸುಲಭದಲ್ಲಿ ಮಾಡ್ತಾ ಹೋಗಿ. ಆಗ ಫಸ್ಟ್ ರೌಂಡ್ ಅಲ್ಲಿ ನೋಡಿ ಒಂದು 20-25 ಕ್ವಶನ್ ಆದ್ರೆ ಉಳಿದ ಸ್ವಲ್ಪ ಡಿಫಿಕಲ್ಟ್ ಇದ್ದದ್ದು ಸೆಕೆಂಡ್ ರೌಂಡ್ ಗೆ ತಗೊಳ್ಳಿ. ಸೊ ದಟ್ ವಿಲ್ ಬಿ ಟಚಿಂಗ್ ಓಕೆ ಆಲ್ಮೋಸ್ಟ್ ಆಲ್ ಕ್ವಶನ್ಸ್. ಅಂಡ್ ಡೋಂಟ್ ಫರ್ಗೆಟ್ ಟು ಟಿಕ್ all the answers by choice A, B, C, D. Either A ಎಲ್ಲ ಕೊಡಬೇಕು, ಉಳಿದದೆಲ್ಲ ಕ್ವಶನ್ ಗೆ B ಕೊಡಬೇಕು, ಅಥವಾ ಎಲ್ಲ C ಕೊಡಬೇಕು, ಕೆಲವರಿಗೆ D ಕೊಡಬೇಕು. ಅದನ್ನ ಡೂಯಿಂಗ್ ABCD ಆಗ್ತಾ ಹೋಗ್ಬೇಡಿ. ಯಾವುದಕ್ಕೆ ಲಾಸ್ಟ್ ಒಂದು 2 ನಿಮಿಷ ಇರುವಾಗ ಒಂದು 10-15 ಕ್ವಶನ್ 10-11 ಕ್ವಶನ್ಸ್ ಉಳಿದಿರಬಹುದು, ಅದಕ್ಕೊಂದು ಆಪ್ಷನ್ಸ್ ಹಾಕಿ. ಬಿಕಾಸ್ ಇನ್ CET there is no negative marking. Okay, so thank you dear students. Let's go into the second module. Definitely we are going to do that. Okay, right.